ಯತ್ರೈವ ಯತ್ರೈವ ಮನೋಮದೀಯಂ ತತ್ರೈವ ತತ್ರೈವ ತವ ಸ್ವರೂಪಂ ಯತ್ರೈವ ಯತ್ರೈವ ಶಿರೋ ಮದೀಯಂ ತತ್ರೈವ ತತ್ರೈವ ಪದದ್ವಯಂ ತೇ. ಅನ್ನಪೂರ್ಣೈ ಸದಾಪೂರ್ಣೈ ಶಂಕರ ಪ್ರಾಣವಲ್ಲಭೆ ಜ್ಞಾನವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. ಅನ್ನಬ್ರಹ್ಮ ಚಾತುರ್ಮಾಸ್ಯ 4ನೇ ದಿನ. ಈ ದಿನ ಬಹಳ ವಿಶೇಷವಾದ ದಿನ. ಯಾಕೆಂದರೆ ಈ ದಿನ ಭಿಕ್ಷೆ ಅನ್ನಪೂರ್ಣೇಶ್ವರಿಯದು. ಅನ್ನಬ್ರಹ್ಮ ಚಾತುರ್ಮಾಸ್ಯ ಭಿಕ್ಷೆ ಅನ್ನಪೂರ್ಣೆಯದು. ದೇವಿಯರ ಕೈಗಳಲ್ಲಿ ಬೇರೆ ಬೇರೆ ಬಗೆಯ ಆಯುಧಗಳಿರ್ತವೆ. ಶೂಲ ಇರ್ಬೋದು, ಖಡ್ಗ ಇರ್ಬೋದು, ಧನುರ್ಬಾಣಗಳಿರ್ಬೋದು. ಆದರೆ ಈ ಒಂದು ದೇವಿಯ ಕೈಯಲ್ಲಿ ಮಾತ್ರ ಅಮೃತ ತುಂಬಿದ ಕುಂಭ ಮತ್ತು ಸೌಟು. ಆಕೆ ವರ್ಣನೆ ಮಾಡುವಾಗ ಭಿಕ್ಷಾ ಪ್ರದಾನ ನಿರತಾಂ ಅಂತಲೇ ವರ್ಣನೆ ಮಾಡ್ತಾರೆ. ನವ ಹೇಮವರ್ಣಾಂ ಅಂಬಾಂ ಭಜೆ ಕನಕಭೂಷಣ ಮಾಲ್ಯ ಶೋಭಾಂ. ಆಕೆ ಈ ಭಿಕ್ಷಾ ಪ್ರದಾನ ನಿರತಾಂ ಅಂದರೆ ಅನವರತವಾಗಿ ಅದೊಂದೇ ಕಾರ್ಯವನ್ನು ಮಾಡ್ತಾ ಇರ್ತಾಳೆ, ಭಿಕ್ಷೆಯನ್ನು ಕೊಡ್ತಾ ಇರ್ತಾಳೆ. ಯಾಕೆಂದರೆ ಇಷ್ಟು ಕೋಟಿ ಕೋಟಿ ಜೀವಗಳು ಊಟ ಮಾಡಬೇಕಲ್ಲ. ಪ್ರತಿನಿತ್ಯ ಈ ಕೋಟಿ ಜೀವಗಳು ಏನು ಊಟ ಮಾಡ್ತವೆ ಅದೆಲ್ಲ ಆಕೆ ಭಿಕ್ಷೆಯೇ ಹೋದು. ಹಾಗಾಗಿ ಅವಳಿಗೆ ಬಡಿಸಿ ಮುಗಿಯಿತು ಅಂತಲೇ ಇಲ್ಲ, ನಿರಂತರವಾಗಿ ಆ ಕಾರ್ಯವನ್ನು ಮಾಡ್ತಾ ಇರ್ತಾಳೆ. ಅಂತಹ ಅನ್ನಪೂರ್ಣೇಶ್ವರಿ ಕ್ಷೇತ್ರದ ವತಿಯಿಂದಲೇ ಭಿಕ್ಷೆ ಶಬ್ದ ಕೂಡ ಅದು ನೋಡಿ, ಅನ್ನದಾನ ಅಂತಲೂ ಅಲ್ಲ, ಭಿಕ್ಷೆ ಭಿಕ್ಷಾ ಸೇವೆ ಅಂತ. ಅದು ಇವತ್ತು ನೆರವೇರದೆ ಪೀಠಕ್ಕೆ ಪರಮಾಪ್ತರಾಗಿರ್ತಕ್ಕಂಥ ಭೀಮೇಶ್ವರ ಜೋಯಿಸರು ಮತ್ತು ಕುಟುಂಬದವರು ಪ್ರತಿ ವರ್ಷದಂತೆ ಆ ಸೇವೆಯನ್ನು ನೆರವೇರಿಸಿದ್ದಾರೆ. ಆ ಕುಟುಂಬಕ್ಕೂ ಮತ್ತು ಕ್ಷೇತ್ರದ ಎಲ್ಲರಿಗೂ ವಿಶೇಷವಾಗಿರ್ತಕ್ಕಂಥ ಶುಭಾಶೀರ್ವಾದಗಳು. ಅವರು ಯಾಕೆ ಪ್ರತಿ ವರ್ಷ ಈ ದಿನ ಭಿಕ್ಷೆ ಮಾಡ್ತಾರೆ ಅಂದರೆ, ಈ ದಿನ ವರ್ಧಂತಿ. ಹಾಗಂದ್ರೆ ಏನು ಅಂದರೆ, ನಾವು ಹೇಳೋದಿಷ್ಟೇ, ಶರೀರ ಬಂದ ದಿನ ಅಂತ. ಭೂಮಿಗೆ ಶರೀರ ಬಂದ ದಿನ. ಅದಕ್ಕೂ ಈ ಅನ್ನಬ್ರಹ್ಮ ಚಾತುರ್ಮಾಸಕ್ಕೂ ಏನಪ್ಪ ಸಂಬಂಧ ಅಂದರೆ, ಅದು ಬಿಟ್ಟು ನಾವೇನು ಮಾತಾಡೋದಿಲ್ಲ. ಅಲ್ಲೇ ಏನಿದ್ರು ಕೂಡ ಆ ಬೇಲಿ ಒಳಗೆ ವ್ಯವಹಾರ. ಈ ಶರೀರ ಎನ್ನುವುದು ಅನ್ನ ಸಂಭವ, ಅನ್ನದಿಂದಲೇ ಶರೀರ. ಅವು ಈ ಮೊದಲೇ ಉಲ್ಲೇಖ ಮಾಡಿದಂತೆ ತಂದೆ ತಾಯಿಯರು ಸೇವನೆ ಮಾಡಿದ ಅನ್ನದಿಂದಲೇ ಮಗುವಿನ ಜನನ ಆಗುವಂಥದ್ದು. ದೇಹಧಾತುಗಳು ಆ ಅನ್ನದಿಂದ ನಿರ್ಮಾಣವಾಗುವಂಥದ್ದು. ಹಾಗಾಗಿ ಅಲ್ಲಿಂದ ಪ್ರಾರಂಭ ಅದು ಶರೀರ ಅನ್ನ ಸಂಭವ ಎನ್ನುವಂಥದ್ದು. ಹುಟ್ಟಿದ ಮೇಲೂ ಕೂಡ ಜೀವಕೋಶಗಳು ಕ್ಷಣ ಕ್ಷಣ ಸಾಯ್ತಾ ಇರ್ತವೆ ನೋಡಿ, ಮತ್ತೆ ಹೊಸದಾಗ್ತಾ ಇರ್ತವೆ. 7 ವರ್ಷಕ್ಕೊಂದ್ಸತಿ ಇಡೀ ಶರೀರ ಹೊಸದಾಗ್ತದೆ ಅಂತ ಹೇಳ್ತಾರೆ ಆಧುನಿಕ ವೈಜ್ಞಾನಿಕರು. ಅದೆಲ್ಲ ಎಲ್ಲಿಂದ ಬಂತು ಅಂದರೆ, ತಾಯಿ ತಂದೆ ಕೊಟ್ಟಿದ್ದು ಆರಂಭದಲ್ಲಿ ಹುಟ್ಟುವಾಗ ಇದ್ದಿದ್ದು ಅದು ಕೂಡ ಅನ್ನ ಸಂಭವವೇ ಹೌದು. ಆದರೆ ಮತ್ತೆ ಮತ್ತೆ ಶರೀರ ಹೊಸದಾಗುವಾಗ ಅನ್ನಪೂರ್ಣೇಶ್ವರಿಯೇ ತಾಯಿ ಅದಕ್ಕೆ. ಹಾಗಾಗಿ ದೇಹ ಬಂದ ದಿನ, ದೇಹ ಎಲ್ಲಿಂದ ಬಂತೋ, ಮೂಲದಲ್ಲಿ ಎಲ್ಲಿಂದ ಬಂತೋ ಅನ್ನಪೂರ್ಣೇಶ್ವರಿಯನ್ನು ಮತ್ತು ಅನ್ನವನ್ನು ನಾವು ನೆನೆಸಿಕೊಳ್ಳಬೇಕು. ಇನ್ನು ದೇಹ ಬಂದ ದಿನ ದೇಹ ಮತ್ತೆ ಬರದಂತೆ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಚಿಂತನೆ ಮಾಡಬೇಕು. ಎಲ್ಲರೂ ಕೂಡ ಚಿಂತನೆ ಮಾಡಬೇಕಾಗಿರೋದು ಏನಂದ್ರೆ, ಇದೊಂದು ಬಂಧನ. ಆತ್ಮ ಅದು ಸರ್ವವ್ಯಾಪ್ತ, ಅದು ಆದರೆ ಅದು ಒಂದು ಶರೀರದೊಳಗೆ ಬಂಧಿಯಾಗಿದೆ ನೋಡಿ ಅಂತ. ಬಿಡುಗಡೆ ಬೇಕು ಅದಕ್ಕೆ. ಹಾಗಾಗಿ ಮತ್ತೆ ಶರೀರ ಬರಬಾರ್ದು. ಹಾಗೆ ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ಚಿಂತನೆ ಮಾಡೋದಕ್ಕೆ ಆ ದಿನ ಮೀಸಲಾಗಿರಬೇಕು. ಇದೆಲ್ಲ ಅದೇ, ನೀವು ಆಹಾರದ ಬಗ್ಗೆ ಸರಿಯಾಗಿ ತಿಳ್ಕೊಂಡ್ರೆ ಮೋಕ್ಷದ ಬಗ್ಗೆ ಸರಿಯಾಗಿ ತಿಳ್ಕೊಂಡಿರ್ತೀರಿ. ಅಥವಾ ನಿದ್ದೆ ಬಗ್ಗೆಯೋ ಬ್ರಹ್ಮಚರ್ಯದ ಬಗ್ಗೆ ತಿಳ್ಕೊಂಡ್ರೆ ಅದು ಬೇರೆ ಏನನ್ನೂ ಹೇಳ್ತಾ ಇರೋದಿಲ್ಲ, ಮೋಕ್ಷವನ್ನೇ ಹೇಳ್ತಾ ಇರ್ತದೆ. ಯಾವುದನ್ನೇ ಸರಿಯಾಗಿ ಮಾಡಿದ್ರು, ಈ ಜೀವನದಲ್ಲಿ ಮಾಡಬೇಕಾದ ಸಂಗತಿಗಳಿದೆಯಲ್ಲ, ಯಾವುದನ್ನೇ ಸರಿಯಾಗಿ ಮಾಡಿದ್ರು ಅದು ನಮ್ಮನ್ನು ಮೋಕ್ಷಕ್ಕೆ ಕರ್ಕೊಂಡು ಹೋಗಬೇಕು. ಅದರ ಕ್ರಮ ಇರೋದು ಹಾಗೆ, ಅದರ ವ್ಯವಸ್ಥೆ ಇರೋದು ಹಾಗೆ. ಹಾಗಾಗಿ ಆ ದೃಷ್ಟಿಯಿಂದಲೂ ಈ ಪ್ರವಚನ ಸಾರ್ಥಕ ಎಂಬುದಾಗಿ ನಾವು ಭಾವಿಸ್ತೇವೆ. ನಿನ್ನೆ ಶರೀರದ ವೈಭವವನ್ನು ಹಾಡಿ ಹೊಗಳಿ ಕೊಟ್ಟ ಕೊನೆಯಲ್ಲಿ
ಒಂದು ಸ್ವಲ್ಪ ಶರೀರವನ್ನು ಜರೆಯಲಾಗಿತ್ತು ಅಲ್ವಾ? ನಾವೇನು ಹೊಸದಾಗಿ ಜರೆದಿದ್ದಲ್ಲ, ಪೂರ್ವಜರು ಯಾರೋ ಆಡಿದ ಮಾತು ಅದು. ಸರ್ವಾಶುಚ ನಿಧಾನಸ್ಯ ಕೃತಘ್ನಸ್ಯ ವಿನಾಶಿನಃ ಶರೀರಕಸ್ಯ ಕೃತೆ ಮೂಢ ಪಾಪಾನಿ ಕುರ್ವತೆ. ಶರೀರಕ ಅನ್ನೋ ಶಬ್ದ ಬಳಸಿದ್ದಾರೆ ಇಲ್ಲಿ, ಶರೀರ ಅನ್ನೋ ಶಬ್ದ ಬಳಸಿಲ್ಲ. ಶರೀರಕ ಅಂದ್ರೆ ಅದು ಕುತ್ಸಿತ ಅಂತ. ಆ ಕ ಪ್ರತ್ಯಯ ಬೇರೆ ಬೇರೆ ಅರ್ಥದಲ್ಲಿ ಬರ್ತದೆ. ಇಲ್ಲಿ ಕುತ್ಸಿತ ಅರ್ಥದಲ್ಲಿ ಶರೀರ ಅಂದ್ರೆ ಅದು ಕುತ್ಸಿತ ಅನ್ನೋ ದೃಷ್ಟಿಯಿಂದಲೇ ಶರೀರಕ ಅನ್ನೋ ಶಬ್ದವನ್ನ ಬಳಸಿದ್ದಾರೆ. ವೃಕ್ಷಕ ಅಂದ್ರೆ ಕುಬ್ಜ ವೃಕ್ಷ ಅಂತ. ಉನ್ನತ ವೃಕ್ಷಕ್ಕೆ ವೃಕ್ಷಕ ಅಂತ ಕರೆಯೋಕೆ ಸಾಧ್ಯ ಇಲ್ಲ ಅಂತ. ಕ ಬಂತು ಅಂದ್ರೆ ಎಲ್ಲ ಕಡೆ ಹಾಗೆ ಅಂತಲ್ಲ, ಹಲವಾರು ಕಡೆಯಲ್ಲಿ ಕುಬ್ಜತ್ವ ಅಥವಾ ಕುತ್ಸಿತತ್ವ ಅರ್ಥ ಬರುವಂಥದ್ದು. ಹಾಗೆ ಕುತ್ಸಿತವಾಗಿ ಶರೀರವನ್ನು ಏಕಪ್ಪ ನೋಡಿದ್ರು. ಇವರೇ ಹಾಡಿ ಹೊಗಳಿದ್ದಾರೆ ಬೇರೆ ಬೇರೆ ರೀತಿಯಿಂದ. ಈಗ ಇದ್ದಕ್ಕಿದ್ದಾಗ ಬೈಯೋಕೆ ಶುರು ಮಾಡಿದ್ದಾರೆ. ಒಳ್ಳೆ ಕಥೆ ಆಯ್ತಲ್ಲ. ಈಗ ನೀವು ವಾಹಿನಿಗಳನ್ನ ಅವಲೋಕನ ಮಾಡ್ತಾ ಇದ್ರೆ, ಸುದ್ದಿ ವಾಹಿನಿಗಳನ್ನು, ಸುದ್ದಿ ಪತ್ರಿಕೆಗಳನ್ನ ಅವಲೋಕನ ಮಾಡ್ತಾ ಇದ್ರೆ, ನಿನ್ನೆವರೆಗೆ ಯಾರು ಬೈದಿರ್ತಾರೋ ಅವರೇ ಇವತ್ತಿಂದ ಹೊಗಳ್ತಾ ಇರ್ತಾರೆ. ಮತ್ತೊಂದು 4 ದಿನ ಬಿಟ್ಟು ಅಥವಾ 4 ತಿಂಗಳು ಬಿಟ್ಟು ಮತ್ತೆ ಬೈಯೋಕೆ ಶುರು ಮಾಡ್ತಾರೆ. ಹಾಗಾಯ್ತಲ್ಲ ಅಂದ್ರೆ ಹಾಗಲ್ಲ. ಇದು ಅದೆಲ್ಲ ಕೇವಲ ಲಾಭದ ಮೇಲೆ ನಿಂತಿರುವಂಥದ್ದು. ಇದು ಹಾಗಲ್ಲ. ಇದರಲ್ಲಿ ಎರಡೂ ದೃಷ್ಟಿಗಳಿದೆ ಅಂತ ಇದರಲ್ಲಿ. ಈಗ ನೀವು ಹಾಗೆ ನೋಡಿದ್ರೆ ಹಾಗೆ, ಹೇಗೆ ನೋಡಿದ್ರೆ ಹಾಗೆ. ಇದೊಂದು ಪ್ರಶ್ನೆ ಯಾಕೆ ಕೇಳಿದ್ವಿ ನಾವು, ಹೀಗ್ಯಾಕೆ ಹೇಳಿದ್ರು ಎನ್ನುವ ರೀತಿಯಲ್ಲಿ ಕೇಳಿದ್ವು. 12 ಉತ್ತರಗಳು ಬಂದಿದೆ. ಅದರಲ್ಲಿ 3 ಉತ್ತರ ಒಂಚೂರು ಮೊದಲು ಸಿಕ್ಕಿತ್ತು, 9 ಈಗ ಸಿಕ್ಕಿದೆ ನಮಗೆ. ಒಂದು ಸತಿ ಹೀಗೆ ಕಣ್ಣಾಯಿಸಿದ್ದೇವೆ. ನಮ್ಮ ವಿದ್ಯಾರ್ಥಿಗಳು ಕೊಟ್ಟಿರೋ ಉತ್ತರ, ದೊಡ್ಡವರು ಒಬ್ಬರಿಬ್ಬರು ಉತ್ತರ ಕೊಟ್ಟಿದ್ದಾರೆ. ತುಂಬ ಸುಂದರವಾದ ಉತ್ತರಗಳನ್ನು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು. ಕೆಲವು ಉತ್ತರಗಳು ನಮಗೆ ಅಂದರೆ ಪಾಠ ಮಾಡಿದ ಸಾರ್ಥಕ ಅಂತ ಅನಿಸುವಂಥ ಉತ್ತರಗಳು, ಪ್ರೌಢವಾಗಿರುವಂಥ, ಅದು ಸರಿಯಾಗಿ ಗುರಿಯನ್ನು ಮುಟ್ಟುವಂಥ ಉತ್ತರಗಳನ್ನು ಮಕ್ಕಳು ಕೊಟ್ಟಿದ್ದಾರೆ. ಇದನ್ನು ಮುಂದಿನ ಪ್ರವಚನದ ಸಂದರ್ಭಗಳಲ್ಲಿ ಇದನ್ನು ಪ್ರದರ್ಶನ ಮಾಡೋಣ ಅಥವಾ ಸಭೆಯ ಗಮನಕ್ಕೆ ತರೋಣ. ಇವತ್ತು ನೋಡಿ ಆಗಿಲ್ಲ ನಾವಿನ್ನು ಅದನ್ನು. ಆದರೆ ಹೀಗೆ ಏನು ಮೇಲ್ನೋಟಕ್ಕೆ ನೋಡಿದಷ್ಟಕ್ಕೆ ಅದು ತುಂಬ ನಮಗೆ ಸಂತೋಷವನ್ನು, ಆನಂದವನ್ನು ತರುವಂತೆ ಇದೆ. ಈ ಮಕ್ಕಳಲ್ಲ, ಅವರು ಬೆಳೆದಿದ್ದಾರೆ ಅಂತ ಗೊತ್ತಾಗ್ತದೆ. ನೋಡೋಕೆ ಮಕ್ಕಳಾದರೂ ಕೂಡ ಅವರು ಅರಿವಿನ ದೃಷ್ಟಿಯಿಂದ ವಿಕಾಸವನ್ನು ಹೊಂದಿರುವಂಥದ್ದು, ಎತ್ತರಕ್ಕೆ ಬೆಳೆದಿರುವಂಥದ್ದು ಉತ್ತರಗಳಿಂದ ಗೊತ್ತಾಗ್ತಾ ಇದೆ. ಹಾಗಾಗಿ ಅದನ್ನು ಪುನಃ ಆ ಉತ್ತರಗಳನ್ನು ಅವಕಾಶ ತಗೊಂಡು ಪರಿಶೀಲನೆ ಮಾಡೋಣ. ಈ ಶ್ಲೋಕದ ಕೊನೆಯ ಭಾಗ ನೋಡಿದರೆ ನಮ್ಗೆ ಅದು ಯಾಕೆ ಆ ಥರ ಹೇಳಿದ್ರು ಅಂತ ಗೊತ್ತಾಗತ್ತೆ ನಮಗೆ. ಸರ್ವಾಶುಚ ನಿಧಾನಸ್ಯ ಕೃತಘ್ನಸ್ಯ ವಿನಾಶಿನಃ ಶರೀರಕಸ್ಯ ಕೃತೆ ಮೂಢಾಹ ಪಾಪಾನು ಕುರುವತೆ. ಇಂಥ ಶರೀರಕ್ಕಾಗಿ ಪಾಪ ಮಾಡ್ತಾರಲ್ಲ ಮೂಢರು. ಹೊಲಸಿನಿಂದ ತುಂಬಿದೆ, ಹೊಲಸನ್ನೇ ಹೊರಚೆಲ್ತಾ ಇದೆ ನಿರಂತರವಾಗಿ. ಸರ್ವಶುಚಿ ನಿಧಾನಸ್ಯ ಅಂದ್ರೆ ಹಾಗೆ ಅಂತ. ಪ್ರತಿಕ್ಷಣ ಒಳಗಿಂದ ಹೊರಸೂಸುವುದು ಅದು ಕೊಳೆ ಹೊರತು ಅದೇನು ಅಮೃತ ದ್ರವ ಅಲ್ಲ. ಅಮೃತ ದ್ರವವೂ ಸೂಸಬಹುದಂತೆ ಸಾಧಕೋತ್ತಮರಿಗೆ. ಯೋಗ ಸಾಧನೆ ಮಾಡುವಾಗ ಆರಂಭದಲ್ಲಿ ಬಂದ ಬೆವರನ್ನ ಒರೆಸ್ಬೇಕು ಅಂತ ನಿಯಮ. ಒಂದು 6 ತಿಂಗಳು ಕಳೆದ್ಮೇಲೆ, 6 ತಿಂಗಳು ಕಳೆದ್ಮೇಲೆ ಅಂದರೆ 6 ತಿಂಗಳು ಏನು ಸಾಧನೆ ಮಾಡಿರಬೇಕು ಆ ಸಾಧನೆ ಮಾಡಿದರೆ, ಹೇಗೆ ಮಾಡಬೇಕು ಹಾಗೆ ಮಾಡಿದರೆ ಆಮೇಲೆ ಬಂದ ಬೆವರನ್ನು ಒರೆಸಬಾರದು. ಹಾಗೆ ಮೈಯಲ್ಲೇ ಆರುವಂತೆ ಅದು ನೋಡ್ಕೊಳ್ಬೇಕು ಅಂತ. ಯಾಕೆಂದ್ರೆ ಮೊದಲು ಬಂದದ್ದೆಲ್ಲ ದೋಷ ಅಂತ. ಯೋಗ ಸಾಧನೆ ಆರಂಭದಲ್ಲಿ ಬೆವರಾಗಿ ಹೊರಬರುವಂಥದ್ದು ದೋಷ ಅಂತ. ಸಾಧನೆ ಮುಂದುವರಿದ ಮೇಲೆ ಹೊರಗೆ ಬರುವಂಥದ್ದು ದೋಷ ಅಲ್ಲ, ಸತ್ವ ಅಂತ, ಅಂತಃಸತ್ವ ಅಂತ. ಅದೇ ಬೆವರಾಗಿ ಹೊರಚೆಲ್ಲುವಂಥದ್ದು. ಹಾಗೆ ಅದನ್ನು ಹಾಳು ಮಾಡ್ಕೊಳ್ಬೇಡಿ, ಹಾಗೆ ಮೈ ಮೇಲೆ ಅದನ್ನು ಅಲ್ಲೇ ಆರಿ ಹೋಗುವಂತೆ ಮಾಡ್ಕೊಳ್ಳಿ ಎಂಬುದಾಗಿ ಯೋಗಜ್ಞರು, ಯೋಗವನ್ನು ಬಲ್ಲವರು ಹೇಳ್ತಾರೆ. ಹಾಗಾಗಿ ಅಂಥದ್ದುಂಟು, ಇಲ್ಲ ಅಂತಲ್ಲ. ಅಂಥವ್ರ ವಿಷಯ ಅಲ್ಲ ಇದು. ಯಾರು ಪಾಪ ಮಾಡ್ತಾರೆ ಅಂಥವ್ರ ಬಗ್ಗೆ ಹೇಳ್ತಾ ಇರುವಂಥ ಮಾತು. ಪಾಪ ಮಾಡ್ತಾ ಇದೀಯಾ? ಯಾವುದಕ್ಕಾಗಿ ಪಾಪ ಮಾಡ್ತಾ ಇದೀಯಾ? ಶರೀರಕ್ಕಾಗಿ ಪಾಪ ಮಾಡ್ತಾ ಇದೀಯಾ? ಶರೀರ ಏನಿದು ಅಂದರೆ ಪರಿಕೊಳಕು. ಮೇಲೊಂದು ಹೊದಿಕೆ ಮಾತ್ರ ಇದೆ, ಚಂದದ ಹೊದಿಕೆ ಮಾತ್ರ ಇದೆ, ಚರ್ಮದ ಹೊದಿಕೆ. ಮೇಲು ಸುತ್ತಿದ ಚರ್ಮದ ಹೊದಿಕೆ ಅಂತ ಹೇಳ್ತಾರಲ್ಲ ದಾಸರು, ಅದು ಮಾತ್ರ ಚಂದ ಅಂತ. ಇವತ್ತಿನ ಕಾಲದಲ್ಲಿ ಅಂಗಡಿಗಳು ಸಿಗತ್ತೆ ನೋಡಿ ವಸ್ತುಗಳು, ಹೊದಿಕೆ ಮಾತ್ರ ಚಂದ ಅಂತ. ನೀವು ತೆರೆದು ನೋಡಿದ್ರೆ ಒಳಗೆ ಏನಿದೆಯೋ ದೇವರಿಗೆ ಗೊತ್ತು. ಇವತ್ತು ಉದ್ಯಮ ಕಾರ್ಖಾನೆಗಳು ಹೇಗೆ ಕೆಲಸ ಮಾಡ್ತವೆ ಅಂದರೆ, ಒಳಗಿರುವ ವಸ್ತುವಿನಿಗಿಂತ ಹೆಚ್ಚು ಹೊರಗಿರುವ ಅದರ ಹೊದಿಕೆ ಹೇಗಿದೆ ಅಂತ.
ಅದನ್ನಿಟ್ಟಿರುವ ಚೀಲ ಎಂಥದ್ದು, ಅದಕ್ಕೆ ವಿಪರೀತ ಮಹತ್ವ, ಅದಕ್ಕೆ ಖರ್ಚು ಮಾಡುವಂಥದ್ದು ಅಂತ. ಯಾಕೆಂದ್ರೆ ಕಣ್ಣಿಗೆ ಅದು ಸೊಗಸಾಗಿ ಕಂಡು ನಾವು ಜನ ಅದನ್ನು ತಗೊಳ್ತಾರೆ, ಅದನ್ನ ಮೋಸ ಹೋಗ್ತಾರೆ, ಒಳಗಿರುವ ವಿಷಯವನ್ನು ತಿಂತಾರೆ, ಕೆಡುಕನ್ನ ಅವರು ತಗೊಳ್ಳೋ ಹಾಗಾಗ್ತದೆ. ಆದರೆ ಮೇಲ್ನೋಟಕ್ಕೆ ಮಾತ್ರ ಚಂದ, ಅದು ಚಿನ್ನದ ಜಿಂಕೆಯ ಹಾಗೆ, ಮೇಲ್ನೋಟಕ್ಕೆ ರಮಣೀಯ, ಒಳಗೆ ಮರಣೀಯ. ರಮಣೀಯ ಮತ್ತು ಒಂದು ಅಕ್ಷರ ಆಚೆ ಈಚೆ ಮಾಡಿದರೆ ಮರಣೀಯ ಅಂತ, ಅಂಥದ್ದದು ಅಂತ, ಮರಣ ಸಮಾನವಾಗಿರುವಂಥದ್ದು. ಹಾಗಾಗಿ ಹಾಗೆ ಇರ್ತದೆ ನೋಡಿ. ಹಾಗಿದೆ ಶರೀರ, ಇದಕ್ಕಾಗಿ ಯಾಕೆ ನೀನು ಪಾಪ ಮಾಡ್ತೀಯೇ ಅಂತ ಪಾಪ ಮಾಡೋನೇ ಹೇಳ್ತಾ ಇರೋ ಮಾತಿದು. ಆದರೆ ಸಾಧನೆ ಮಾಡಿಕೊಟ್ರೆ ಭಾಷೆ ಬೇರೆ ಇದೆ. ಈ ಶರೀರ ದಶದ್ವಾರಪುರಂ ದೇಹಂ ದಶನಾಡಿ ಮಹಾಪಥಂ ಅಂತ ಶುರು ಮಾಡಿ ಶಿವಶಕ್ತಿ ನಿಕೇತನ ಅಂತ ಮುಕ್ತಾಯ ಮಾಡಬೇಕು. ಶರೀರ ಅಂದರೆ ಶಿವಶಕ್ತಿ ನಿಕೇತನ, ಇದು ಬಿಂದುನಾದ ಮಹಾಲಿಂಗಂ ಅಂಥದ್ದು ಇದು ಅಂತ ಅವನಿಗೆ ಹೇಳಬೇಕಾಗಿರುವಂಥದ್ದು. ಅದೇ ಈ ಶರೀರವನ್ನ ಹೇಗೆ ಉಪಯೋಗಿಸ್ಬೇಕು ಹಾಗೆ ಉಪಯೋಗಿಸ್ದೆ ಇದನ್ನ ದುರುಪಯೋಗ ಮಾಡ್ತಾ ಇದ್ರೆ, ಅದು ಶರೀರಕ್ಕೋಸ್ಕರವಾಗಿ ದುರುಪಯೋಗ ಮಾಡ್ತಾ ಇದ್ರೆ ಹೇಗೂ ಬಿದ್ದು ಹೋಗುವಂಥದ್ದು. ಇದ್ದಾಗಲೂ ಕೊಳಕು, ಕೊಟ್ಟಿದ್ದು ಯಾವುದನ್ನೂ ಇಟ್ಕೊಳ್ಳೋದಿಲ್ಲ. ನಿನ್ನೆ ಹೇಳಿದ ಹಾಗೆ ಮಧ್ಯಾಹ್ನ ಊಟ ಮಾಡಿದ್ರೆ ಸಾಯಂಕಾಲಕ್ಕೆ ಮತ್ತೆ ಬೇಕು ಅಂತ ಕೇಳ್ತದೆ, ಸಾಯಂಕಾಲ ದೂರಕ್ಕೆ ಕಾಯೋದೇ ಇಲ್ಲ. ಊಟಕ್ಕೆ 5 ನಿಮಿಷಕ್ಕೆ ಚಹಾ ಬೇಕು, ಕಾಫಿ ಬೇಕು ಅಂತ ಕೇಳ್ತದೆ ಅಲ್ವಾ? ಅದಾಗಿ ಮತ್ತೊಂದು 2 ಗಂಟೆಗೆ ಶಂಕರಪಳೆ ಬೇಕು ಅಂತ ಕೇಳ್ತದೆ. ನಿನ್ನೆ ಹೇಳಿದ್ವಲ್ಲ ನಮಗೆ ಮಧ್ಯಾಹ್ನ ಮೇಲಿನ ತಿಂಡಿ ಅಂತ, ಒಂದು 4-5 ಗಂಟೆ ತಿಂಡಿ ಅಂತ, ಅದು ಬೇಕು ಅಂತ ಕೇಳ್ತದೆ. ಹೀಗೆ ಮತ್ತಮ್ಮ ಈಗೀಗಂತೂ ಲೆಕ್ಕವೇ ಇಲ್ಲ. ಅಡುಗೆ ಮನೆಗೆ ಹೋಗಿದ್ದು ಬಂದಿದ್ದು ಬಾಯಿ ಹಾಕೊಂಡಿದ್ದು, ಹೋಗಿದ್ದು ಬಂದಿದ್ದು ಬಾಯಿ ಹಾಕೊಂಡಿದ್ದು, ಕುರುಮ್ 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 ದಿನ ಇಡೀ ಕಳೀತು. ಹಾಗೆ ಅಂತ ಇಡೀ ದಿನ ಕೇಳ್ತಾ ಇರ್ತದಲ್ಲ ಅದು ಅಂತ. ಕೊಟ್ಟಿದ್ದು ಯಾವ್ದು ಇಟ್ಕೊಂಡಿದ್ರು, ಈಗಷ್ಟೇ ಕೊಟ್ಟಿದ್ದು ಮರ್ತೋಗ್ಬಿಡ್ತದೆ ಅದಕ್ಕೆ ಅಂತ. ಮತ್ ಕೊಡು ಎಷ್ಟು ಕೊಡೋದು? ಯಾರಾದ್ರೂ ಈ ತರ ಸಾಲ ಕೇಳಿದ್ರೆ ನಮ್ಮಲ್ಲಿ, ಶರೀರ ನಮ್ಮನ್ನು ಹೇಗೆ ಕೇಳ್ತಾ ಇದೆಯೋ ಹಾಗೆ ಏನಾದ್ರು ಸಾಲ ಕೇಳಿದ್ರೆ ಏನ್ ಮಾಡ್ತಿದ್ವಿ ನಾವು? ಗಂಟೆಗೆ ಬಂದು ಸಾಲ ಕೇಳ್ತಿದ್ರೆ ಏನ್ ಮಾಡ್ತೀರಿ ಹೇಳಿ? ಕೊಟ್ಟಿದ್ದು ಯಾವ್ದು ಇಟ್ಕೊಳ್ಳದೆ, ಸಾಲ ಅಲ್ಲ ಏನನ್ನೇ ಆದ್ರೂ ಕೂಡ, ದಾನವನ್ನೇ ಆದ್ರೂ ಕೂಡ ಕೊಟ್ಟಿದ್ದನ್ನು ಇಟ್ಕೊಳ್ಳದೆ ಗಂಟೆಗೆ ಮತ್ತೆ ಬಂದು ಕೇಳ್ತಾ ಇದ್ರೆ ನಮಗೆ ಕೊಡೋ ಮನಸ್ಸು ಬರ್ತದ ಹೇಳಿ? ಅಂಥದ್ದು ಯಾಕೆ ಸುಮ್ಮನೆ ಇದಕ್ಕಾಗಿ ಪಾಪ ಮಾಡ್ತೀವಿ ಅಂತ ದುರುಪಯೋಗ ಮಾಡುವವನಿಗೆ. ನೀವು ದುರುಪಯೋಗ ಮಾಡೋದಾದ್ರೆ ಇದಕ್ಕೆ ಏನೂ ಬೆಲೆ ಇಲ್ಲ, ಮಾತ್ರ ಅಲ್ಲ ಇದು ಅಂದ್ರೆ ಇದು ಹಾನಿ ಮಾಡುವಂಥದ್ದು ಆತ್ಮಕ್ಕೆ ಅಂತ. ನಾವೀಗಾಗಲೇ ಹೇಳಿದ ಹಾಗೆ ಬಂಧನ ಮಾಡುವಂಥದ್ದು ಅಂತ, ಅದು ಅಂತ. ಬಂಧಕವಾಗದೆ ಇದು ನಮಗೆ ಮೋಚಕವಾಗುವಂತೆ ಬಳಸೋದಾದ್ರೆ ಆಗ ಅದು ದೇಹೋ ದೇವಾಲಯ ಪ್ರೋಕ್ತ ಎನ್ನುವಂತೆ ಆಗ್ತದೆ ಅನ್ನೋದು ಇದರ ಒಂದು ಸಾಮಾನ್ಯ ಉತ್ತರ. ಈ ಎಲ್ಲ 12 ಉತ್ತರಗಳನ್ನ ಪರಿಶೀಲನೆ ಮಾಡುವಾಗ ಈ ಕುರಿತು ಮತ್ತೆ ಪುನಃ ಮಾತನಾಡೋಣ. ನಿನ್ನೆ ತ್ರಯೋಪಸ್ತಂಭಗಳ ಬಗ್ಗೆ ಪ್ರಾರಂಭ ಮಾಡಿದ್ವು. ಇವತ್ತಿನ ಪ್ರವಚನದಲ್ಲಿ ತ್ರಯೋಪಸ್ತಂಭಗಳ ಬಗ್ಗೆ ಹೇಳುವಂಥದ್ದು ಅಂತ. ತ್ರಯೋಪಸ್ತಂಭ ಅನ್ನೋದು ಆಯುರ್ವೇದದ ಒಂದು ಪರಿಭಾಷೆ. ತ್ರಯೋಪಸ್ತಂಭ ಎನ್ನುವಾಗ ನಿಮಗೆ ಏನು ಯಾವ ಶಬ್ದ ಕೇಳಿದಾಗ ಅನಿಸ್ತಾ ಇದೆ ನಮಗೆ ನೋಡಿ ಆಲೋಚನೆ ಮಾಡಿ. ತ್ರಯೋಪಸ್ತಂಭ ಕೇಳಿದಾಗ ಅನಿಸುವ ಶಬ್ದ ಯಾವುದು ಇಲ್ಲಿ? ಜ್ವರ ಕೇಳಬೇಕು, ಸ್ತಂಭ ಕೇಳಿದಾಗಿದೆ ಅಲ್ವಾ? ಮತ್ತೆ ಯಾವುದು ಕೇಳಿದಾಗಿಲ್ವಾ? ತ್ರಯ ಅಂತ ಕೇಳಿದಾಗಿದೆ, ಸ್ತಂಭ ಅಂತ ಕೇಳಿದಾಗಿದೆ ಅಲ್ವಾ? ನಿಮಗೆ ಅರ್ಥ ಆಗೋಕೆ ಸುಲಭ ಅಂತ ಹೀಗೆ ಹೇಳಿದ್ರೆ ಸುಮ್ಮನೆ ತ್ರಯೋಪಸ್ತಂಭ ಅಂದ್ರೆ ಇದು ಏನೋ ಲ್ಯಾಟಿನ್ನೋ ಗ್ರೀಕೋ ಇರಬೇಕು ಅಂತ ಅನ್ಸ್ಬಿಡ್ತದೆ. ಇದು ನಮ್ಗೆ ಅರ್ಥ ಆಗುವಂಥದ್ದೆಲ್ಲ ಯಾವುದೋ ಗಣಿತ ಅಂತ ಅನ್ಸ್ಬಿಡ್ತದೆ. ಬಿಡಿಸಿ ಅದನ್ನ. ಸ್ತಂಭ ಶಬ್ದ ಗೊತ್ತಾಗ್ತಾ ಇದೆ, ತ್ರಯ ಶಬ್ದ ಗೊತ್ತಾಗ್ತಾ ಇದೆ, ಮತ್ತೇನಿದೆ ಅಲ್ಲಿ? ಆಯ್ತಲ್ಲ, ಮತ್ತೆ ಎಲ್ಲ ಆಯ್ತು. ತ್ರಯ ಇದೆ, ಉಪ ಇದೆ, ಸ್ತಂಭ ಇದೆ. ಉಪ ಮತ್ತು ಸ್ತಂಭ ಅದು ಸೇರ್ಬೇಕದು. ಉಪಸರ್ಗ ಅಲ್ವಾ ಉಪ ಅನ್ನೋದು? ಸ್ವಂತ ಅದಕ್ಕೆ ಒಂದು ಅರ್ಥ ಇಲ್ಲ ಅದಕ್ಕೆ. ಉಪ ಅನ್ನೋದು ಬರೀ ಉಪ ಅನ್ನೋದಕ್ಕೆ ಯಾವ ಅರ್ಥವೂ ಇಲ್ಲ, ಇನ್ನೊಂದು ಶಬ್ದ ಬೇಕಾಗತ್ತೆ ಅದಕ್ಕೆ. ಹಾಗಾಗಿ ನೀವು ಉಪಸ್ತಂಭ ಅಂತ ಸೇರಿಸ್ಬೇಕು ನೀವು ಅದನ್ನ. ತ್ರಯ ಅನ್ನೋದೊಂದು ಶಬ್ದ, ಉಪಸ್ತಂಭ ಅನ್ನೋದು ಇನ್ನೊಂದು ಶಬ್ದ. ಸ್ತಂಭ ಅಂದ್ರೆ ಏನು? ಸ್ತಂಭ ಅಂದ್ರೆ ಕಂಬ. ಉಪಸ್ತಂಭ ಅಂದ್ರೆ ಏನು? ಜಾಣ ಮಕ್ಕಳೇ ಹೇಳಿ, ಉಪಸ್ತಂಭ ಅಂದ್ರೆ ಏನು? ಏನೇನು? ಸ್ತಂಭ ಅಂದ್ರೂ ಅದೇ. ಉಪಸ್ತಂಭ ಅಂದ್ರೆ ಏನು ಅಂತ. ಸ್ತಂಭ ಅಂದ್ರೆ ಯಾವ್ದು ಆಧಾರವಾಗಿದೆಯೋ ಅದೇ ಸ್ತಂಭ. ಅದು
ಆಧಾರವಾಗಿದ್ದಕ್ಕೆ ಆಧಾರವಾಗಿರೋದು ಅಂತ, ಸ್ತಂಭಕ್ಕೆ ಸ್ತಂಭ ಅಂತ ಅಲ್ವಾ? ಹಾಗಲ್ಲ, ಉಪ ಅಂದ್ರೆ ಸಮೀಪ ಅಂತ ಅರ್ಥ. ಉಪಸ್ತಂಭ ಅಂದ್ರೆ ಈ ಸ್ತಂಭದ ಸಮೀಪ ಇದ್ಕೊಂಡು ಒಂದು ಪ್ರಧಾನ ಸ್ತಂಭ ಇರ್ತದೆ ನೋಡಿ, ಒಂದು ಮನೆಗೆ ಒಂದು ಪ್ರಧಾನ ಸ್ತಂಭ, ಕೋಳು ಅಂತ ಹೇಳ್ತಾರಲ್ವಾ, ಪ್ರಧಾನ ಸ್ತಂಭ ಇರ್ತದೆ ನೋಡಿ. ಆ ಪ್ರಧಾನ ಸ್ತಂಭದ ಹತ್ತಿರ ಇದ್ದುಕೊಂಡು ತಾನೂ ಹೊತ್ತು, ಭಾರವನ್ನು ತಾನೂ ಹೊತ್ತು ಆ ಸ್ತಂಭಕ್ಕೆ ಸಹಾಯ ಮಾಡ್ತದೆ, ಪ್ರಧಾನ ಸ್ತಂಭಕ್ಕೆ ಸಹಾಯ ಮಾಡ್ತದೆ. ಅದು ಹೊತ್ತಿದೆ, ಭವನದ ಭಾರವನ್ನು ತಾನೂ ಹೊತ್ತಿದೆ. ಆದರೆ ಮುಖ್ಯವಾಗಿ ಹೊತ್ತಿರುವಂಥವ್ರು ಬೇರೆ ಇದ್ದಾರೆ, ಅವರ ಜೊತೆಗೆ ಇದು ಕೂಡ ಹೊತ್ತಿರುವಂಥದ್ದು. ಅಂಥದ್ದು 3 ಅಂತ, ಉಪಸ್ತಂಭಗಳು 3 ಅಂತ ಅಷ್ಟೇ ವಿಷಯ ಅಂತ. ಯಾವುದೋ ಒಂದು ಸ್ತಂಭ ಇದೆ, ಪ್ರಧಾನ ಸ್ತಂಭ, ಅದಕ್ಕೆ ಸಹಾಯವಾಗುವಂತೆ ತಾನೂ ಭಾರವನ್ನು ಹೊತ್ತಿರ್ತಕ್ಕಂಥ ಇನ್ನು 3 ಉಪಸ್ತಂಭಗಳಿದ್ದಾವೆ. ಆ 3 ಉಪಸ್ತಂಭಗಳೇ ಜೀವನದ ಸಾರ, ಜೀವನದಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು ಅಂತ ಆಯುರ್ವೇದ ಹೇಳ್ತಾ ಇರುವಂಥದ್ದು. ಈಗ ಏನನ್ನು ಹೊತ್ತಿರುವಂಥದ್ದು ಅಂತ ಕೇಳಿದರೆ, ಈ ಶರೀರವನ್ನು ಹೊತ್ತಿರುವಂಥದ್ದು. ನಮ್ಮ ಶರೀರ ಇದೆಯಲ್ಲ, ಇದು ಬಿದ್ದು ಹೋಗ್ತಾ ಇಲ್ಲ, ಇದು ನಿಂತಿದೆ, ನಡೀತಾ ಇದೆ, ಕೂತ್ಕೊಳ್ತಾ ಇದೆ, ಊಟ ಮಾಡ್ತಾ ಇದೆ, ಸುಖ ದುಃಖ ಅನುಭವಿಸ್ತಾ ಇದೆ. ಈ ಯಂತ್ರ ಕೆಲಸ ಮಾಡ್ತಾ ಇದೆ. ಯಾವುದಪ್ಪ ಇದರ ಭಾರವನ್ನು ಹೊತ್ತಿರೋದು ಅಂದರೆ, ಯಾವುದೋ ಒಂದು ಪ್ರಧಾನ ಸ್ತಂಭ ಈ ಶರೀರವನ್ನು ಹೊತ್ತಿದೆ. ಅದರ ಜೊತೆಯಲ್ಲಿ ಇನ್ನು 3 ಸ್ತಂಭಗಳು ಸಹಾಯ ಮಾಡ್ತಾ ಇದ್ದಾವೆ, ಉಪಸ್ತಂಭಗಳು ಸಹಾಯ ಮಾಡ್ತಾ ಇದ್ದಾವೆ. ಅದ್ರ ಬಗ್ಗೆ ಇರುವಂಥ ಪ್ರವಚನ ಇವತ್ತು. 3 ಸ್ತಂಭಗಳು ಯಾವುದು ಯಾವುದು ಈ ಶರೀರವನ್ನು ಹೊತ್ತು ಉಳಿಸಿವೆ ಅಂತಂದರೆ, ಉಪಸ್ತಂಭಗಳು ಒಂದು ಆಹಾರ, ಇನ್ನೊಂದು ನಿದ್ರೆ, ಮತ್ತೊಂದು ಬ್ರಹ್ಮಚರ್ಯ. ಆಹಾರ, ನಿದ್ರೆ, ಬ್ರಹ್ಮಚರ್ಯ, ಈ 3 ಇದ್ದರೆ ಶರೀರ ಇದೆ ಅಂತ. ಈ 3 ಇಲ್ಲದೆ ಇದ್ರೆ ಶರೀರ ಇಲ್ಲ, ಬಿದ್ದೋಗ್ಬಿಡುತ್ತೆ ಶರೀರ ಇದು ಅಂತ. ಇದು ಸರಿ ಇಲ್ಲದೆ ಇದ್ರೆ ಈ ಶರೀರವು ಸರಿ ಇರೋದಿಲ್ಲ. ಇರ್ತದೆ ಇಲ್ಲ ಅಂತಲ್ಲ, ಹೇಗಿರಬೇಕು ಹಾಗಿರೋದಿಲ್ಲ. ವೀಣೆ ಇದೆ, ಆದರೆ ಹೀಗಂದ್ರೆ ನಾದ ಬರೋದಿಲ್ಲ, ನಾದವೇ ಬರದೇ ಇರ್ಬೋದು, ಏನು ಅದು ತುಕ್ಕು ಹಿಡಿದು ಹೋಗಿ ಅದರ ಮೇಲೆ ಇನ್ನೇನು ಕೂತು ಎಲ್ಲ ಆಗಿದ್ರೆ ನಾದವೇ ಏನು ಶಬ್ದವೇ ಬರದೇ ಇರ್ಬೋದು, ಅಥವಾ ಕೊನೆ ಪಕ್ಷಿ ಶ್ರುತಿ ಸರಿ ಇಲ್ಲ ಅಂದರೆ ಅಪಸ್ವರ ಬರ್ಬೋದು. ಆದರೆ ಅದು ಸರಿಯಾಗಿದ್ದರೆ ಅದು ಮಿಡಿದಾಗ ಸಾಪಾಸ ಸರಿಯಾಗಿ ಬರುವಂತೆ ಇರ್ತದೆ ಅಲ್ವ ನೋಡಿ. ಹಾಗೆ ಈ ಶರೀರ ಇರಬೇಕು ಅಂದರೆ ಈ 3 ಬೇಕು, ಸರಿಯಾಗಿರ್ಬೇಕು ಅಂದರೆ ಸರಿಯಾಗಬೇಕು ಈ 3 ಕೂಡ. ಆಹಾರ ಸರಿಯಾಗಿದ್ದರೆ, ನಿದ್ದೆ ಸರಿಯಾಗಿದ್ದರೆ, ಬ್ರಹ್ಮಚರ್ಯ ಸರಿಯಾಗಿದ್ದರೆ ಜೀವನ ಸರಿಯಾಗಿರ್ತದೆ. ಈ ಶರೀರ ನಡೀತದೆ ಅಂತ, ಶರೀರ ಬಿದ್ದು ಹೋಗೋದಿಲ್ಲ ಅಥವಾ ಶರೀರ ದಾರಿ ತಪ್ಪಿ ಹೋಗೋದಿಲ್ಲ ಅಂತ. ಪ್ರಧಾನ ಸ್ತಂಭ ಯಾವುದು? ಈ 3 ಉಪಸ್ತಂಭಗಳು, ಆಹಾರ, ನಿದ್ರೆ, ಬ್ರಹ್ಮಚರ್ಯ ಅಲ್ವಾ, ಶರೀರವನ್ನು ಇವು ಧರಿಸಿವೆ ಅಂತ. ಆದರೆ ಪ್ರಧಾನ ಧರಿಸಿರೋದು ಬೇರೆ ಒಂದಿದೆಯಲ್ಲ, ಉಪಸ್ತಂಭ ಅನ್ನೋ ಶಬ್ದ ಅದನ್ನೇ ಹೇಳ್ತಾ ಇದೆ. ಪ್ರಧಾನ ಸ್ತಂಭ ಒಂದಿದೆ ಅಂತ. ಯಾವುದಿರ್ಬೋದು ಪ್ರಧಾನ ಸ್ತಂಭ ಅಂದರೆ? ಕರ್ಮ. ಶರೀರವನ್ನು ಹೊತ್ತಿರೋದು ಯಾವುದು? ಶರೀರ ಬಿದ್ದು ಹೋಗದೆ ಇರುವಂತೆ ನೋಡ್ಕೊಳ್ತಾ ಇರೋದು ಯಾವುದು ಅಂದರೆ ಕರ್ಮ. ಹಾಗಾಗಿ ಈ ಪ್ರವಚನ ಕರ್ಮ ಪ್ರವಚನದ ಮುಂದುವರಿಕೆ ಹೋದು ಒಂದು ದೃಷ್ಟಿಯಿಂದ. ಕರ್ಮ ಅಂತ ಶುರುವಾದ ಮೇಲೆ, ಪ್ರಧಾನ ಸ್ತಂಭದ ವಿಷಯ ಬಂದ ಮೇಲೆ ಮುಂದಿನ 3 ಉಪಸ್ತಂಭಗಳು ಆಹಾರ, ನಿದ್ರೆ, ಬ್ರಹ್ಮಚರ್ಯ. ಅದರಲ್ಲಿ ಮೊದಲನೇದು ಆಹಾರ ಅಲ್ವಾ. ಈಗ ಕರ್ಮ ಮುಗಿದ್ರೆ ಶರೀರ ಬಿದ್ದೋಗುತ್ತೆ ಅಷ್ಟೇ. ಈ ಶರೀರ ಆರಂಭ ಆಗೋದಕ್ಕೆ ಕಾರಣ ಆಗುವಂಥ ಕರ್ಮ ಮುಗಿದ್ರೆ ಶರೀರ ಒಂದು ಕ್ಷಣವೂ ಕೂಡ ಇರೋದಿಲ್ಲ, ಬಿದ್ದೋಗುತ್ತೆ. ನೀವು ಎಂಥ ಆಹಾರವನ್ನೇ ಕೊಡಿ, ಏನೇ ನಿದ್ರೆ ಮಾಡಿ, ಏನೇ ನಿಯಮ ಪಾಲನೆ ಮಾಡಿ, ಆಮೇಲೆ ಶರೀರ ಇಲ್ಲ. ಪ್ರಧಾನ ಸ್ತಂಭ ಅದೇ ಅಂತ. ಹಿಂದೆ ಮಾಡಿದ ಸುಕರ್ಮ ದುಷ್ಕರ್ಮಗಳು, ಪಾಪ ಪುಣ್ಯಗಳು, ಅದರಲ್ಲಿ ಅದು ತುಂಬ ಇದೆ, ಒಂದು ರಾಶಿ. ಈ ಶರೀರ ಬರುವುದಕ್ಕೆ ಎಷ್ಟು ಒಂದು ಸಣ್ಣ ಮೊತ್ತ ಕಾರಣ ಆಗಿದೆ. ಒಂದು ಕೆಲವಷ್ಟು ಪಾಪಗಳು, ಕೆಲವಷ್ಟು ಪುಣ್ಯಗಳು ಸೇರಿ ಈ ಶರೀರವನ್ನು ಆರಂಭ ಮಾಡಿದ್ದಾವೆ. ಅದಷ್ಟನ್ನು ಇಲ್ಲಿ ಮುಗಿಸ್ಬೇಕಾಗಿದೆ, ಈ ಶರೀರ ಇದ್ದಾಗ ಮುಗಿಸ್ಬೇಕಾಗಿದೆ. ಅದು ಮುಖ್ಯವಾಗಿ ಹೊತ್ತು ನಿಂತಿದೆ. ಆದರೆ ಅದು ಹೊತ್ತು ನಿಂತರೂ ಕೂಡ ಇದೆಲ್ಲ ಸರಿ ಇರಬೇಕು. ಈ ಆಹಾರ, ನಿದ್ರೆ, ಬ್ರಹ್ಮಚರ್ಯ ಸರಿ ಇಲ್ಲದೆ ಇದ್ದರೆ ಕರ್ಮ ಇದ್ದರೂ ಕೂಡ, ಅದನ್ನೇ ಹೇಳಿದ್ದು, ಅರ್ಧ ಆಯುಸ್ಸಿಗೆ ಹೋದ ಅಂತೆಲ್ಲ ಮಾತು ಬರ್ತದಲ್ಲ. ಯಾಕೆ ಆ ಮಾತು ಬಂತು ಅಂದರೆ, ಇವೆಲ್ಲ ಅಸ್ತವ್ಯಸ್ತ ಆಗಿಬಿಟ್ರೆ, ಉಳಿದ 3 ಅಸ್ತವ್ಯಸ್ತ ಆದರೆ
ಕರ್ಮ ಇದ್ದರೂ ಕೂಡ ಶರೀರ ಬಾಳದೆ ಹೋಗ್ಬೋದು. ಅಲ್ಲಿವರೆಗೂ ಅವಕಾಶಗಳಿದೆ, ಸಾಧ್ಯತೆಗಳಿದೆ, ಪ್ರಾಮುಖ್ಯ ಇದೆ ಅದಕ್ಕೆ. ಆದರೆ ಮುಖ್ಯವಾಗಿರುವಂಥದ್ದು ಪಕ್ಕನೆ ಬಿಡೋದಿಲ್ಲ ಶರೀರ. ಆಹಾರ, ನಿದ್ರೆ, ಮತ್ತೊಂದು ಅಸ್ತವ್ಯಸ್ತ ಆದರೂ ಕೂಡ ಕೆಲವು ಸತಿ ಈ ಪ್ರವಚನ ಕೇಳುವಾಗ ಕೆಲವರು ಹೇಳ್ಬೋದು, ನಾವೆಲ್ಲ ಅದೆಲ್ಲ ಏನೂ ಮಾಡ್ತಾ ಇಲ್ಲ, ಚೆನ್ನಾಗಿಲ್ವಲ್ಲ ನಾವು ಅಂತ ಹೇಳ್ಬೋದು. ಏನು ಚೆನ್ನಾಗಿದೆ, ನಿಮ್ಮೊಳಗಿನ ಜೀವಕ್ಕೆ ಗೊತ್ತು, ಆತ್ಮಕ್ಕೆ ಗೊತ್ತು ಅಂತ ಉತ್ತರ ಹೇಳ್ಬೇಕಾಗ್ತದೆ ಅದಕ್ಕೆ, ನಿಂಗೇನು ಗೊತ್ತು ಅಂತ. ಇನ್ನೊಂದು ಉತ್ತರ ಏನು ಅಂದರೆ, ಕರ್ಮ ಕಾದಿದೆ ಹಾಗಾಗಿ ಹೀಗಿದೆಯೇ. ಕೆಲವು ಸಾರಿ ಎಲ್ಲ ಚೆನ್ನಾಗಿ ಇದ್ರೂ ಕೂಡ ರೋಗಗಳು ಬರೋದುಂಟು, ಅದಕ್ಕೆ ಕರ್ಮಜ ವ್ಯಾಧಿ ಅಂತ ಹೆಸರು. ಕರ್ಮದಿಂದ ಬರುವಂಥದ್ದು ಅದು. ಜೀವನ ಕ್ರಮ ಸರಿ ಇದ್ರೂ ಕೂಡ ಬರುವಂಥದ್ದು. ಹಾಗೆ ಎಲ್ಲ ಅಸ್ತವ್ಯಸ್ತ ಇದ್ರೂ ಕೂಡ ಶರೀರ ಬಿದ್ದು ಹೋಗೋದಿಲ್ಲ. ಯಾಕೆಂದ್ರೆ ಕರ್ಮ ಹಿಡ್ಕೊಂಡು ನಿಂತಿದೆ, ಅದಿರೋವರೆಗೆ ನೀ ಇರ್ತೀಯ ಅಂತ. ಅದ್ರ ಮತ್ತೂ ಮಿತಿ ಮೀರಿದ್ರೆ ಆ ಕರ್ಮವು ಕೂಡ ನಮ್ಮನ್ನು ಉಳಿಸೋಕೆ ಆಗೋದಿಲ್ಲ ಅಂತ, ಅಲ್ಲಿವರೆಗೂ ಹೋಗ್ಬೋದು. ಹಾಗಾಗಿ ಒಂದು ಪ್ರಧಾನ ಸ್ತಂಭ ಕರ್ಮ, 3 ಉಪಸ್ತಂಭಗಳು ಯಾವುದೆಲ್ಲ ಅಂದರೆ ಆಹಾರ, ನಿದ್ರೆ ಮತ್ತು ಬ್ರಹ್ಮಚರ್ಯ. ದೇಹವೆಂಬುದು ದೇವರ ಕೊಡುಗೆ, ಅದನ್ನೇ ವಸ್ತು ಅದು. ದೇಹವೆಂಬುದು ದೇವರ ಕೊಡುಗೆ, ಹಾಳು ಮಾಡ್ಕೊಳ್ಳೋ ಹಾಗಿಲ್ಲ ಅದನ್ನು. ಹಾಗಾಗಿ ಸರಿಯಾದ ಆಹಾರ ಕೊಡಬೇಕು, ಸರಿಯಾದ ವಿಶ್ರಾಂತಿ ಕೊಡಬೇಕು. ಯಾಕೆಂದರೆ ಅನ್ನ ನಿದ್ದೆಗಳು ದೇವರ ಕೊಡುಗೆ. ಇನ್ನೇನು ಮಾಡಬೇಕು ದೇವರು ನಮಗೆ? ಇಂತಹದ್ದೊಂದು ಅಪರೂಪದ ದೇಹವನ್ನು ಕೊಟ್ಟು ಇನ್ನೆಲ್ಲೂ ಸಿಗೋದಿಲ್ಲ. ಇಂದ್ರಲೋಕದಲ್ಲಿಲ್ಲ, ಚಂದ್ರಲೋಕದಲ್ಲಿಲ್ಲ, ಬ್ರಹ್ಮಲೋಕದಲ್ಲಿ ಕೂಡ ಇಲ್ಲ. ಇಂತಹದ್ದೊಂದು ಶರೀರವನ್ನು ನಮಗೆ ಕೊಟ್ಟಿದ್ದಲ್ಲೇ ಈ ಶರೀರವನ್ನು ನಡೆಸೋದಕ್ಕೆ ಬೇಕಾಗುವಂಥ ಇಂಧನವನ್ನು ಮತ್ತು ವಿಶ್ರಾಂತಿಯನ್ನು ಅವನೇ ವ್ಯವಸ್ಥೆ ಮಾಡಿದ್ದಾನೆ. ವಿಶ್ರಾಂತಿ ಮಾತ್ರ ಅಲ್ಲ, ಅದನ್ನು ಪುನಃ ಸರಿಪಡಿಸ್ತಕ್ಕಂಥ ಸಾಧನ ಕೂಡ ಹೋದು ನಿದ್ದೆ, ಅದನ್ನು ಕೂಡ ಕೊಟ್ಟಿದ್ದಾನೆ ಅವನು. ಇನ್ನೇನು ಕೊಡ್ಬೇಕು ಅವನು? ಇನ್ನೇನು ಕರುಣೆ ಅಂದರೆ ಇದಕ್ಕಿಂತ ಹೆಚ್ಚು? ಅದನ್ನು ಇಟ್ಕೊಳ್ದಿದ್ರೆ ಅವನು ಎಂಥವನು? ಎಂಥ ಕರುಣೆ, ಅಸೀಮ ಕರುಣ. ಸೀಮೆ ಇಲ್ಲ ಅದಕ್ಕೆ, ಎಲ್ಲೇ ಇತಿ ಮಿತಿ ಇಲ್ಲ ಆ ಕರುಣೆ ಎಷ್ಟು ಅಂತ ಅನ್ನೋದಕ್ಕೆ. ಇಂತಹ ಕರುಣೆ ಅವನದ್ದು. ಆದರೆ ನಾವೆಂಥ ಮೂರ್ಖರು ಅಂತ. ಹಾಗೆ ಅವನ ಕರುಣೆಗೂ ಮಿತಿ ಇಲ್ಲ, ನಮ್ಮ ಮೂರ್ಖತನಕ್ಕೂ ಮಿತಿ ಇಲ್ಲ. ಎರಡೂ ಅನಂತ ಅಂತ. ಅನಂತ ಕರುಣೆಗೆ ಪ್ರತಿಯಾಗಿ ಅನಂತ ಮೂರ್ಖತೆ ನಮ್ಮದು ಅಂತ. ಚಂದ ಬೈದು, ನಿನ್ನಂಥ ಕರುಣಿಲ್ಲ, ಎನ್ನಂಥ ಕೃಪಣಿಲ್ಲ ಅಂತ ದಾಸರೊಬ್ಬರು ಹಾಡ್ತಾರೆ. ನಿನ್ನಂಥ ಕರುಣಿ ಇಲ್ಲ, ಎನ್ನಂಥ ಕೃಪಣ ಇಲ್ಲ ಅಂತ. ಹಾಗಾಯ್ತಲ್ಲ ಅಂತ. ಹಾಗಾಗಬಾರ್ದು ಅಂದರೆ ಈ 3 ನಾವು ಸರಿಯಾಗಿ ಇಟ್ಕೊಳ್ಬೇಕು. ತ್ರಯ ಉಪಸ್ತಂಭ ಇತಿ ಆಹಾರ, ಸ್ವಪ್ನೋ, ಬ್ರಹ್ಮಚರ್ಯಮಿತಿ. ಈ ಬ್ರಹ್ಮಚರ್ಯ ಅನ್ನೋದನ್ನು ಚರಕರು ಬ್ರಹ್ಮಚರ್ಯ ಅಂತ ಹೇಳಿರುವಂಥದ್ದು. ಬೇರೆ ಕೆಲವು ಆಚಾರ್ಯರು ಅಬ್ರಹ್ಮಚರ್ಯ ಅಂತಲೂ ಕೂಡ ಹೇಳಿದ್ದಾರೆ. ಚರ್ಚೆ ಇದೆ ಆ ವಿಷಯದಲ್ಲಿ, ಬ್ರಹ್ಮಚರ್ಯವೋ ಅಬ್ರಹ್ಮಚರ್ಯವೋ ಅಂತ. ನಾವು ಬ್ರಹ್ಮಚರ್ಯವನ್ನು ಸ್ವೀಕಾರ ಮಾಡ್ತಾ ಇದ್ದೇವೆ. ಯಾಕೆಂದರೆ ಮತ್ತೆಲ್ಲ ಕಡೆ ಬ್ರಹ್ಮಚರ್ಯವನ್ನು ಎತ್ತಿ ಆಡಿದ್ದಾರೆ. ಎಲ್ಲ ಶಾಸ್ತ್ರಗಳಲ್ಲಿ, ವೇದಗಳಲ್ಲಿ ಬ್ರಹ್ಮಚರ್ಯವನ್ನು ಹಾಡಿ ಹೊಗಳಿದ್ದಾರೆ. ಹಾಗಾಗಿ ಚರಕರ ಮತವನ್ನೇ ಸ್ವೀಕಾರ ಮಾಡಿ ಆಹಾರ, ನಿದ್ರಾ, ಬ್ರಹ್ಮಚರ್ಯ ಅಂತ. ಅಬ್ರಹ್ಮಚರ್ಯ ಅಂದ್ರೂ ಕೂಡ ಅವ್ರು ಒಳ್ಳೆ ಅರ್ಥ ಎಲ್ಲ ಹೇಳ್ತಾ ಇದ್ದಾರೆ. ಇದನ್ನು ಬೇರೆ ಅಪಾರ್ಥದಲ್ಲಿ ಇಲ್ಲ. ಅದು ಬ್ರಹ್ಮಚರ್ಯ ಅನ್ನೋ ಶಬ್ದ, ಅದರ ಅರ್ಥ ತುಂಬ ಸುಂದರವಾಗಿರುವಂಥದ್ದು, ಗಂಭೀರವಾಗಿರುವಂಥದ್ದು. ಅನೇನ ಸ್ತಭ್ಯಮಾನಂ ಧಾರ್ಯಮಾಣಂ ಉಪ ಸಮೀಪಂ ಪ್ರಧಾನ ಕಾರಣಸ್ಯ ಗತ್ವಾ ಸ್ತಂಭಯತಿ ಧಾರಯತಿ ಇತಿ ಉಪಸ್ತಂಭ. ಯಥಾ ಗೃಹಧಾರಣ ನಿಯುಕ್ತ ಪ್ರಧಾನ ಸ್ತಂಭ ಸಮೀಪವರ್ತಿ. ನೋಡಿ, ಗೃಹಧಾರಣ ನಿಯುಕ್ತ, ಮನೆಯನ್ನು ಧರಿಸುವಲ್ಲಿ ನಿಯುಕ್ತವಾಗಿರ್ತಕ್ಕಂಥ ಪ್ರಧಾನ ಸ್ತಂಭ, ಅದರ ಸಮೀಪವರ್ತಿ. ತದ್ ಬಲಾಧಾಯಕ, ಅದಕ್ಕೂ ಬಲವನ್ನು ಕೊಡುವಂಥದ್ದು ಉಪಸ್ತಂಭ. ತಥಾ ಇಹಾಪಿ ಶರೀರಸ್ಯ ಆಯುಸ್ಸಂಪ್ರವರ್ತಕೇನ ಕರ್ಮಣ, ಆಯುಸ್ಸು ಕರ್ಮದಿಂದ ಧ್ಯೇಯಮಾನಸ್ಯ ಆಹಾರಾದಯೋ ಧಾರಕತ್ವೇನ ಉಪಸ್ತಂಭ ಇತ್ಯುಚ್ಯಂತೆ. ಪೂರ್ವಕವಾಗಿ ಇವು ಉಪಸ್ತಂಭಗಳು 3 ಅಂತ. ಅದರಲ್ಲಿ ಮೊದಲನೇದು ಆಹಾರ. ಆಹಾರದ ಬಗ್ಗೆ ತುಂಬ ಹೇಳೋದಿಲ್ಲ, ಯಾಕೆಂದರೆ ಮುಂದೆ ಅದನ್ನೇ ಹೇಳೋಕ್ಕಿದೆ. ಚಾತುರ್ಮಾಸ ಮುಗಿಯೋವರೆಗೂ ಅದನ್ನೇ ಹೇಳೋಕ್ಕಿದೆ. ಹಾಗಾಗಿ ಅಲ್ಲಿ ಅದನ್ನು ವಿಸ್ತಾರ ಮಾಡೋಣ. ಈಗ ಒಂದು ಸ್ವಲ್ಪ ಅದನ್ನು ಗಚ್ಚದ್ ವ್ಯಾಖ್ಯಾನ ಅಂತ ಹೇಳ್ತಾರೆ, ಹೋಗ್ತಾ ಹಾಗೆ ಮುಟ್ಟು ಹೋಗೋದು ಅಂತ. ಆ ಥರ ಮಾಡೋಣ. ಏನು ಹೇಳ್ದಿರೋ ಹಾಗಿಲ್ಲ, ಯಾಕೆಂದರೆ ಅನ್ನಪೂರ್ಣೇಶ್ವರಿ ಬಂದು ಕೂತಿದ್ದಾಳೆ. ಹಾಗಾಗಿ ಮುಟ್ಟಿ ಹೋಗ್ಬೇಕು ನಾವು, ಅದನ್ನು ಮುಟ್ಟದೆ ಹೋಗೋ ಹಾಗಿಲ್ಲ. ಆದರೆ ವಿಸ್ತರಿಸೋದಕ್ಕೆ
ಮುಂದೆ ಸಂದರ್ಭ ಮುಂದೆ ಅವಕಾಶ ನಾಳೆ ಅಥವಾ ನಾಡಿದ್ದಿನಿಂದ ಇದೆ. ಹಾಗಾಗಿ ಒಂದು ಸ್ವಲ್ಪ ಅದನ್ನು ಸ್ಪರ್ಶ ಮಾಡ್ತಾ ಇದ್ದೇವೆ. ಆಹಾರದ ಮಹತ್ವದ ಬಗ್ಗೆ ಪ್ರಾಚೀನರು ಬೇಕಾದಷ್ಟು ಹೇಳಿದ್ದಾರೆ. ಒಂದು ಆಧುನಿಕ ಸೂಕ್ತಿ ನಮ್ಮ ಗಮನ ಸೆಳೀತು. ಏನು ಹೇಳ್ತಾ ಇದೆ ಅಂದರೆ, ಅದು ನೀವು ಏನು ತಿನ್ನುತ್ತೀರಿ ಮತ್ತು ಹೇಗೆ ಯೋಚಿಸುತ್ತೀರಿ ಎನ್ನುವುದರ ಪ್ರತಿಬಿಂಬವಾಗಿದೆ ನಿಮ್ಮ ದೇಹ. ಬಂತ ಮನಸ್ಸಿಗೆ? ನಿಮ್ಮ ದೇಹ ಯಾವುದರ ಪ್ರತಿಬಿಂಬ ಅಂದರೆ, ನೀವು ಏನು ತಿನ್ನುತ್ತೀರಿ ಅದರ ಪ್ರತಿಬಿಂಬ. ಏನು ಯೋಚಿಸುತ್ತೀರಿ ಅಥವಾ ಹೇಗೆ ಯೋಚಿಸುತ್ತೀರಿ ಅದರ ಪ್ರತಿಬಿಂಬ. ಅಂದರೆ ನಿಮ್ಮ ಅನ್ನವೇ, ನೀವು ತಿಂದ ಅನ್ನವೇ ನೀವು, ನಿಮ್ಮ ಮನಸ್ಸೇ ನೀವು ಅಂತ ಹೇಳಿದಾಗೆ. ಯಾಕೆಂದ್ರೆ ಅವನು ಏನು ಯೋಚನೆ ಮಾಡ್ತಾನೋ ಅಂಥದ್ದೆಲ್ಲ ಮಾಡ್ತಾನೆ ಅಲ್ವಾ? ರಾಮನಿಗೆ ಅಹಲ್ಯೆಯನ್ನು ಉದ್ಧಾರ ಮಾಡಬೇಕು ಅಂತ ಅನ್ನಿಸ್ತು. ಪಾದವನ್ನಿಟ್ಟ ಬಂಡೆಯ ಮೇಲೆ ಅಲ್ವಾ? ಮನಸ್ಸು ಕೃತಿಗೆ ಬಂತು. ಅದೇ ರಾಮಾವತಾರ ಅಂತಂದ್ರೆ. ರಾವಣನಿಗೆ ಸೀತೆಯನ್ನು ಅಪಹಾರ ಮಾಡಬೇಕು ಅಂತ ಅನ್ನಿಸ್ತು ಅಂತ ಮೊದಲಾಗೋದೇನೋ ನೋಡಿ ಅಂತ. ಪಾಪ ಮೊದಲು ನಡೆಯೋದು ಎಲ್ಲಿ ಅಂದ್ರೆ ಒಳಗೆ ಅಂತ, ಮನಸ್ಸಿನಲ್ಲಿ ಅಂತ. ಮಾನಸ ಪಾಪ, ಆ ಬಳಿಕ ಅದು ವಾಚಿಕ ಪಾಪ ಮತ್ತು ಕರ್ಮವಾಗಿ, ದುಷ್ಕರ್ಮವಾಗಿ, ಕಾಯಿಕ ಪಾಪವಾಗಿ ಪರಿಣಮಿಸುವಂಥದ್ದು ಅಂತ. ಹಾಗಾಗಿ ರಾವಣ ಮೊದಲು ಸೀತೆಯನ್ನು ಅಪಹಾರ ಮಾಡಬೇಕು ಅಂತ ತೀರ್ಮಾನ ಮಾಡ್ದ, ಆಮೇಲೆ ಸೀತೆಯನ್ನು ಅಪಹಾರ ಮಾಡ್ದ. ಏನನ್ನು ಯೋಚಿಸುತ್ತೀರಿ ಅದೇ ನೀವು. ರಾವಣ ಅಂದ್ರೆ ಏನು? ಸೀತಾಪಹಾರಕ. ಅದು ಎಲ್ಲಿಂದ ಆರಂಭ ಆಗಿದ್ದು ಅಂದ್ರೆ ಮನಸ್ಸಿನ ತೀರ್ಮಾನ ಬಂತಲ್ಲ ಒಂದು. ಏನು ಯೋಚಿಸುತ್ತೀರಿ, ಸೊ ಹೇಗೆ ಯೋಚಿಸುತ್ತೀರಿ ಅಂತ. ಆ ಅರ್ಥದಲ್ಲಿ ಇವರು ಈ ಮಾತನ್ನ ಹೇಳಿರುವಂಥದ್ದು. ಇನ್ನೂ ಸೂಕ್ಷ್ಮಕ್ಕೆ ಹೋದ್ರೆ, ನೀವು ಏನು ಯೋಚಿಸುತ್ತೀರಿ ಅನ್ನೋದು ಏನು ತಿನ್ನುತ್ತೀರಿ ಎನ್ನುವುದನ್ನು ಅವಲಂಬಿಸಿದೆ. ಜೈಸಾ ಅನ್ ವೈಸಾ ಮನ್. ಏನು ಊಟ ಮಾಡ್ತೀರೋ ಅದೇ ನಿಮ್ಮ ಮನಸ್ಸಾಗುವಂಥದ್ದು. ಅನ್ನಮಯಂ ಹಿ ಸೌಮ್ಯ ಮನಃ. ಮನಸ್ಸು ಅಂದ್ರೆ ಏನು? ಊಟವೇ ಅಂತ. ಸರಿ ಖಾರ ಹೊಡೆದ್ರೆ ಒಳ್ಳೆ ಕೋಪಿಷ್ಠನಾಗ್ಬೋದು ಅಂತ, ಹುಳಿ ಜಾಸ್ತಿ ಆದರೆ ಹುಳಿ ಜಾಸ್ತಿ ಆಗ್ತದೆ ಅಂತ ಅಲ್ವಾ? ಹಾಗೆ ಅಂತ ಅದಕ್ಕೂ ತುಂಬ ನೇರವಾದ ಸಂಬಂಧ ಇದೆ. ಆಧುನಿಕ ವಿಜ್ಞಾನಕ್ಕೆ ಈ ರಸಗಳ ಪರಿಜ್ಞಾನ ಇಲ್ಲ. ಅಂದರೆ ಈ ಹುಳಿ, ಉಪ್ಪು, ಸಿಹಿ, ಖಾರ ಇದರಿಂದ ಏನಾಗ್ಬೋದು ಅನ್ನುವ ಪರಿಜ್ಞಾನ, ಈ ರೀತಿಯ ಪರಿಣಾಮಗಳ ಪರಿಜ್ಞಾನ ಇಲ್ಲ. ಆದರೆ ಪ್ರಾಚೀನರಿಗೆ ಅದರ ಪರಿಜ್ಞಾನ ತುಂಬ ಚೆನ್ನಾಗಿದೆ. ಏನನ್ನು ಜಾಸ್ತಿ ತಿಂತ ಹೋಗ್ತೀಯೋ ಅಂಥ ಭಾವಗಳು ಜಾಸ್ತಿ ಆಗ್ತವೆ. ಯಾಕೆಂದರೆ ಅದೇ ಮನಸ್ಸಾಗೋದು ಅಂತ. ನೀ ತಿಂತ ಹೋದಾಗೆ ನಿನ್ನ ಮನಸ್ಸು ಹಾಗೆ ಬದಲಾಗ್ತಾ ಹೋಗ್ತದೆ. ಹಾಗಾಗಿ ನೀವು ಏನು ಯೋಚಿಸುತ್ತೀರಿ ಅನ್ನೋದು ಏನು ತಿನ್ನುತ್ತೀರಿ ಅನ್ನೋದನ್ನು ಅವಲಂಬಿಸಿದೆ ಅನ್ನೋದು ಇನ್ನೂ ಸೂಕ್ಷ್ಮ ಅಂತ. ಆದರೆ ನಾವು ನಿಮಗೆ ಏನನ್ನು ಹೇಳಲಿಕ್ಕೆ ಇಷ್ಟಪಡ್ತೇವೆ ಅಂದರೆ, ತುಂಬ ಮುಖ್ಯವಾಗಿ ಎಲ್ಲಕ್ಕಿಂತ ಮುಖ್ಯ ಯಾವುದಂದ್ರೆ, ತಿನ್ನುವಾಗ ಏನು ಯೋಚಿಸುತ್ತೀರಿ ಎನ್ನುವುದು ಬಹಳ ಮುಖ್ಯ ಅಂತ. ತಿನ್ನುವಾಗ, ಊಟ ಮಾಡುವಾಗ ಏನು ಯೋಚಿಸುತ್ತಿರುತ್ತೀರಿ ಅಲ್ಲಿಗೆ ಹೋಗೋದು ಊಟ. ದೂರದರ್ಶನ ನೋಡ್ತಾ ಇರ್ತೀರಿ, ಅಲ್ಲಿ ಏನೋ ಒಂದು ದುರ್ದರ್ಶನ ಬರ್ತಾ ಇರುತ್ತೆ ಅಂತ ಅನ್ಕೊಳ್ಳಿ. ನೀವು ಕೈಯಲ್ಲಿ ತಟ್ಟೆ ಇದೆ, ಊಟದ ತಟ್ಟೆ. ಪಾಪ ಅನ್ನಪೂರ್ಣೇಶ್ವರಿಯ ಗತಿ ಅಂದರೆ ಅಲ್ಲಿ ಕೊಲೆಯೋ ಸುಲಿಗೆಯೋ ಏನೋ ಬರ್ತಾ ಇದೆ. ಅಲ್ಲಿ ಆ ಕಡೆ ಇದೆ ಗಮನ. ಇವಳು ಪಾಪ ಇಲ್ಲಿ ಅನ್ನಪೂರ್ಣೇಶ್ವರಿ, ಅವಳ ಕಥೆ ಏನು? ಅವಳು ಶಾಪ ಕೊಟ್ಟೆ ಹೋಗ್ಬೇಕು ಅಂತ, ಬೇರೆ ದಾರಿಯೇ ಇಲ್ಲ ಅಂತ. ಅಪಚಾರ ಮಾಡ್ತೀಯ ನನಗೆ ಅಂತ. ಇದು ಇವತ್ತಿನ ಒಂದು ಸ್ಥಿತಿ ಅಂತ. ಯಾಕೆಂದ್ರೆ ನೆತ್ಕೊಂಡು ಬಂದ್ರೆ ಆ ಕಡೆ ಮನಸ್ಸಿದೆಯಲ್ಲ, ಯಾವುದೋ ಒಂದು ಬೇಡದ ಸಂಗತಿ, ಯಾವುದೋ ಒಂದು ಕೆಡುಕಿನ ಕಡೆ ನಮ್ಮ ಮನಸ್ಸಿದೆಯಲ್ಲ, ಆ ಸಮಯದಲ್ಲಿ ಊಟ ಮಾಡ್ತಾ ಇದ್ರೆ ಅನ್ನ ಹೋಗೋದು ಅಲ್ಲಿಗೆ ಸೀದಾ. ಆ ಕೆಡುಕಿಗೆ ಅನ್ನ ಹೋಗುವಂಥದ್ದು, ಅದನ್ನೇ ಬೆಳೆಸುವಂಥದ್ದು ಅಂತ ನಮ್ಮೊಳಗೆ ಅಂತ. ಹಾಗಾಗಿ ನಾವು ಏನನ್ನು ಭಾವಿಸ್ತಾ ಇರ್ತೇವೆ ಊಟ ಮಾಡುವಾಗ ತುಂಬ ಮುಖ್ಯ. ಊಟ ಮಾಡುವಾಗ ಗ್ರಂಥ ಹೇಳೋ ಪದ್ಧತಿ ಯಾಕೆ ಬಂತು ಆಲೋಚನೆ ಮಾಡಿ. ಭೋಜನ ಕಾಲೇ ಸೀತಾಕಾಂತ ಸ್ಮರಣಂ ಯಾಕೆ ಬಂತು? ಹರನಮಃ ಪಾರ್ವತೀಪತೆ ಯಾಕೆ ಬಂತು? ಅದು ನೀವು ಹೇಳೋ ರೀತಿ ಅಂದರೆ ಹರನಮಃ ಪಾರ್ವತೀಪತಿ, ಹರ ಹರ ಮಹಾದೇವ ಅಂತ ಹೇಳಿದ್ರೆ ಅಲ್ಲಿ ಯಾರು ಇರೋದಿಲ್ಲ. ಯಾವುದೇ ದೇವತೆಗಳು, ಯಾವುದೇ ಶುಭ ಶಕ್ತಿಗಳು ಇರೋಕ್ಕೆ ಸಾಧ್ಯ ಇಲ್ಲ. ಭೂತ ಪ್ರೇತಗಳು ಮಾತ್ರ ಇರ್ಬೋದು. ಆ ರೀತಿ ಕಿರ್ಚ್ಕೊಳ್ಳೋದು ಹರನಮಃ ಪಾರ್ವತೀಪತಿ. ಏನು ಶಿವ ಕೆಪ್ಪನ ಅಂತ?
ಅಷ್ಟೆಲ್ಲ ಬಬ್ಬೆ ಹಾಕೋ ಸಂದರ್ಭ ಏನಿದೆ. ನಾವು ಪ್ರೀತಿ ಇರೋ ಹತ್ರ ನಾವು ಹಾಗೆ ಮಾತಾಡೋದಿಲ್ಲ ಅಲ್ವಾ. ಕಿರುಚೋದು ಯಾರ ಹತ್ರ ಅಂದರೆ ಯಾರ ಮೇಲೂ ನಮಗೆ ಕೋಪ ಇದೆ, ಬೇಸರ ಇದೆ, ಕಿರುಚೋದು ನಾವಾಗ ಅಂತ. ಯಾರ ಮೇಲೆ ಪ್ರೀತಿ ಇದೆ ಮೆಲುಧ್ವನಿಯಲ್ಲಿ ಮಾತಾಡ್ತೇವೆ ನಾವು. ಪ್ರೀತಿಯಿಂದ ಮಾತಾಡುವಾಗ ಸಹಜವಾಗಿ ಮೆಲುಧ್ವನಿ ಬಂದ್ಬಿಡ್ತದೆ ಅಂತ. ಎಷ್ಟು ಪ್ರೀತಿ ಹೆಚ್ಚಾಯ್ತು ಅಷ್ಟು ಮೆಲುಧ್ವನಿ, ಪಿಸುಧ್ವನಿ. ಆಮೇಲೆ ಮಾತೇ ಬೇಡ, ಸೀತೆಗೂ ರಾಮಂಗೂ ಹೆಚ್ಚು ಮಾತುಕತೆ ಇರ್ತಿರ್ಲಿಲ್ಲ ಅಂತ. ಯಾಕೆಂದ್ರೆ ಹಾಗೆ ಗೊತ್ತಾಗ್ತಾ ಇತ್ತು ಅಂತ, ಎರಡು ಕಡೆಗೂ ಅಂತ. ಮತ್ತು ಪ್ರೀತಿ ಹೆಚ್ಚಾದ್ರೆ ಹಾಗೆ ಅಂತ. ಈ ಶಬ್ದ ಜಾಸ್ತಿ ಆದಂತೆ ಅದರ ಅರ್ಥ ಪ್ರೀತಿ ಜಾಸ್ತಿ ಆಗ್ತಾ ಇದೆ ಅಂತಲ್ಲ, ಕೋಪ ಜಾಸ್ತಿ ಆಗ್ತಾ ಇದೆ. ಯಾವಾಗ ಸ್ವರ ಏರೋದು, ಕೂಗಾಡೋದು ಯಾವಾಗ ಮನುಷ್ಯ ಅಂತ. ಈ ಹರನಮ ಪಾರ್ವತಿ ಪತಿ ಅಂತ ಕೂಗ್ಕೊಡೋದಾದ್ರೆ ಅದಕ್ಕೇನು ಅರ್ಥ ಅದಕ್ಕೆ ಅಂತ. ಅಂದ್ರೆ ಒಳ್ಳೊಳ್ಳೆ ಸಂಪ್ರದಾಯಗಳು ಹೇಗೆ ಹಾಳಾಗಿದೆ ಅನ್ನೋದಕ್ಕೆ ಇದು ಒಳ್ಳೆ ಉದಾಹರಣೆ. ಈ ದೇವರ ಆರತಿ ಸಮಯದಲ್ಲಿ ಈ ಜಾಗಟೆ ಬಡಿಯೋದುಂಟು, ಜಯಘಂಟೆ, ಅದನ್ನು ಬಡಿಯೋದೇ ಅದು. ಯಾಕೆಂದ್ರೆ ವಾದ್ಯಗಳನ್ನ ಬಡಿಯುವ ಕ್ರಮ ಇಲ್ಲ, ವಾದ್ಯಗಳನ್ನ ನುಡಿಸ್ಬೇಕು ಅಂತ, ವಾದ್ಯಗಳನ್ನ ಮಾತನಾಡಿಸ್ಬೇಕು ಹೊರತು ವಾದ್ಯಗಳನ್ನ ಬಡಿಯೋ ಕ್ರಮ ಇಲ್ಲ. ಆ ಜಾಗಟೆ ಬಡಿದ ರಭಸಕ್ಕೆ ದೇವರು ಇಲ್ಲ, ಜಾಗಟು ಇಲ್ಲ. ಒಡಕ ಸ್ವರ ನಾಳೆಯಿಂದ ಅಂತ ಹೇಗೆ ದೇವರು ಇರೋಕ್ಕೆ ಸಾಧ್ಯ ಅಂತ. ಓಂಕಾರದ ಅನುರಣನ ಬೇಕು ಮಂಗಳಾರತಿ ಮಾಡುವಾಗ ಅಂತ ಪೂರ್ವಜರು ಆ ಪದ್ಧತಿ ಅಂತಂದ್ರೆ, ಓಂಕಾರ ಅನುರಣಿಸಲಿ ಅಂತಂದ್ರೆ ಓಂಕಾರವಿಲ್ಲ ಏನೂ ಇಲ್ಲ ಅಂತ, ಎಲ್ಲ ಮೆಣಸ್ಕಾರ ಮಾತ್ರ ಅಂತ ಪರಿಸ್ಥಿತಿ ಅಂತ. ಹಾಗಾಗಿ ಈ ಸಂಗತಿಗಳನ್ನ ಗಮನಿಸ್ಕೋಬೇಕು. ಭೋಜನ ಕಾಲ ಸೀತಾಕಾಂತ ಸ್ಮರಣಂ ಹರನಮ ಪಾರ್ವತಿ ಪತೆಯೇ ಅಂತೆಲ್ಲ ಬಂದಿದ್ದು ಯಾಕೆ ಅಂದ್ರೆ ನಾವು ಏನನ್ನು ಭಾವಿಸ್ತಾ ಇರ್ತೇವೆ ಅನ್ನೋದು ತುಂಬಾ ಮುಖ್ಯ. ಊಟ ಮಾಡುವಾಗ ಅಂಥದ್ದನ್ನು ಭಾವಿಸ್ತಾ ಇದ್ರೆ ಇಲ್ಲಿ ಸೀತಾಕಾಂತ ತುಂಬಿಕೊಳ್ತಾನೆ. ನಮ್ಮ ಈ ಮನಸ್ಸಿನಲ್ಲಿ ರಾಮ ಅಂದ್ರೆ ರಾಮನ ಭಾವಗಳು ತುಂಬಿಕೊಳ್ತವೆ. ರಾಮನ ಸತ್ಯ, ರಾಮನ ದಯೆ, ಅಥವಾ ರಾಮನ ಅನೇಕ ಅವನ ಆ ಧರ್ಮ ಬುದ್ಧಿ ಅದೆಲ್ಲ ತುಂಬಿಕೊಡ್ತದೆ ನಮ್ಮಲ್ಲಿ ಅಂತ. ಶಿವನನ್ನು ಸ್ಮರಿಸಿದ್ರೆ ಶಿವಭಾವ ತುಂಬಿಕೊಡ್ತದೆ ಅಂತ. ಅದನ್ನು ಬಿಟ್ಟು ಬೇಡದ ಯಾವುದೋ ಅಂದ್ರೆ ಅಬದ್ಧವಾದ ಸಂಗತಿಗಳನ್ನ ಮಾತನಾಡ್ತಾ ಊಟ ಮಾಡಿದ್ರೆ ಅದಕ್ಕೆ ಹೋಗೋದು ಊಟ ಅದು ಅಂತ. ಇದನ್ನ ಮಾತ್ರ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನೀವು ಯಾವುದನ್ನು ಭಾವಿಸ್ತಿರ್ತೀರಿ ಅದೇ ಲಕ್ಷ್ಯ ಆಗೋದು ಅಂತ. ಹಿಂದೊಂದು ಸರ್ತಿ ನಾವು ಹಿಂದೆ ಯಾವುದೋ ಬೇರೆ ಪ್ರವಚನದಲ್ಲಿ ಉಲ್ಲೇಖ ಮಾಡಿದ್ದಿತ್ತು. ಈಗ ಚಪ್ಪಲಿ ಹೊರಗೆ ಬಿಟ್ಟು ದೇವಸ್ಥಾನದ ಒಳಗೆ ಹೋಗಿ ದೇವರಿಗೆ ಕೈ ಮುಗಿಯುವಾಗ ಚಪ್ಪಲಿ ನೆನಪು ಮಾಡ್ಕೊಳ್ತಾ ಇದ್ರೆ ನಾವು ಬೇರೆ ಸಂಗತಿ ನಾವು ಆ ಚಪ್ಪಲಿ ಏನಾಯ್ತು ಅನ್ನೋ ಬಗ್ಗೆ ನಮಗೇನು ಚಿಂತೆ ಇಲ್ಲ. ನಮ್ಮ ಚಿಂತೆ ಆ ನಮಸ್ಕಾರ ಎಲ್ಲಿಗೆ ಹೋಯ್ತು ಅಂತ ಅಷ್ಟೇ. ದೇವರಿಗೆ ಕೈ ಮುಗಿತಾ ಇದ್ದಾನೆ, ಹೃದಯದಲ್ಲಿ ಚಪ್ಪಲಿಯ ಚಿತ್ರ ಅಂತ. ದೇವರ ಚಿತ್ರ ಇರಬೇಕಾಗಿತ್ತು, ಚಪ್ಪಲಿ ಚಿತ್ರ ಇದೆ ಅಂತ. ಈಗ ನಮನ ಎಲ್ಲಿಗೆ ಹೋಯ್ತು ಅಂತ. ಮನವೆಲ್ಲಿಯೋ ನಮನವಲ್ಲಿಗೆ, ಮನವೆಲ್ಲಿಯೋ ಒಂದು ಅಕ್ಷರ ಸೇರಿಸಿ ಅಷ್ಟೇ, ನಮನವಲ್ಲಿಗೆ ಅಂತ. ನಮಸ್ಕಾರ ಹೋಗಿ ತಲುಪೋದು ಅಲ್ಲಿಗೆ. ಯಾಕಂದ್ರೆ ಈ ಮನಸ್ಸು ಅನ್ನೋದು ಎಲ್ಲಕ್ಕೂ ನಿಯಂತ್ರಕ ಅಂತ. ಅದೆಲ್ಲಿದೆಯೋ ಎಲ್ಲವೂ ನಾವು ಜೀವನದಲ್ಲಿ ನಾವು ಸಂಗ್ರಹ ಮಾಡುವಂಥದ್ದು ಎಲ್ಲವೂ ಕೂಡ ಅಲ್ಲಿಗೆ ಹೋಗುವಂಥದ್ದು, ಸಹಜ ಅದು ಅಂತ. ಹಾಗೆ ನೀವು ಊಟ ಮಾಡುವಾಗ ಏನನ್ನು ಭಾವಿಸ್ತೀರಿ ಅಲ್ಲಿಗೆ ಹೋಗಿ ತಲುಪುವಂಥದ್ದು ನೀವು ಮಾಡಿದ ಊಟ ಅಂಥದ್ದೇ ಬೆಳೆಯುವಂಥದ್ದು. ನಾವು ಹಾಗೆ ಆಗ್ತೇವೆ ಕ್ರಮೇಣ. ಹಾಗಾಗಿ ಆ ಊಟಕ್ಕೊಂದು ಪಾವಿತ್ರ್ಯ ಅನ್ನೋದು ತುಂಬ ಎತ್ತಿ ಹೇಳಲ್ಪಟ್ಟಿದೆ ಅಂತ. ಈ ಒಂದು ಗಾದೆ ಬಗ್ಗೆ ನಾವು ಹೇಳಿದ್ವು ಅಷ್ಟೇ ಊಟ ಅಂದರೆ. ಇನ್ನು ಆಯುರ್ವೇದದ ಒಂದು ಕಾಶ್ಯಪ ಸಮಿತಿಯ ಒಂದೆರಡು ಮಾತುಗಳನ್ನ ನೆನಪು ಮಾಡ್ಕೊಳ್ತೇವೆ. ಉಳಿದಿದ್ದಲ್ಲಿ ವಿಸ್ತಾರ ಮುಂದಕ್ಕೆ ನೋಡೋಣ. ಕಾಶ್ಯಪ ಸಮಿತಿಯಲ್ಲಿ ಈ ಮಕ್ಕಳಿಗೆ ಗೊತ್ತಿದೆ, ಹಿಂದೆ ನಿಮ್ಮ ಮುಂದೆ ನಾವು ಇದನ್ನ ಪ್ರಸ್ತಾಪ ಮಾಡಿದ್ದೇವೆ, ಇದೇ ಶ್ಲೋಕಗಳನ್ನೇ ಪ್ರಸ್ತಾಪ ಮಾಡಿದ್ದೇವೆ. ಅದನ್ನ ಆರೋಗ್ಯ ಲಿಂಗಗಳು ಅಂತ, ಆರೋಗ್ಯದ ಚಿಹ್ನೆಗಳು ಏನೆಲ್ಲ ಅಂತ ಒಂದು ಪಟ್ಟಿ ಮಾಡಿದ್ದಾರೆ. ಒಬ್ಬ ಮನುಷ್ಯ ಆರೋಗ್ಯವಾಗಿದ್ದಾನೆ ಅನ್ನೋದಕ್ಕೆ ಕುರುಹುಗಳು ಏನೆಲ್ಲ ಅಂತ ಒಂದು ಪಟ್ಟಿ. ಆ ಪಟ್ಟಿ ಹೇಗೆ ಶುರುವಾಗುತ್ತೆ ಅಂದರೆ ಅನ್ನಾಭಿಲಾಷ. ಮೊಟ್ಟ ಮೊದಲನೇದು ಅವನಿಗೆ ಅನ್ನಾಭಿಲಾಷೆ ಇರಬೇಕು. ಅನ್ನಾಭಿಲಾಷೆಯ ಇಲ್ಲ ಅಂದರೆ ಆರೋಗ್ಯ ಇಲ್ಲ ಅಂತ ಮಾತ್ರ ಅಲ್ಲ, ಅನಾಭಿಲಾಷೆ ಇಲ್ಲ ಅನ್ನೋದು ಹಾಗೆ ಮುಂದುವರೆದ್ರೆ ಮೃತ್ಯು ಹತ್ರ ಇದೆ ಅಂತ ಅರ್ಥ. ಅದಕ್ಕೆ ಮಕ್ಕಳ ಜೀವಯಾನದ ಪಾಠ ನೆನಪು ಮಾಡ್ಕೊಳ್ಳಿ. ಚಿತ್ರಗುಪ್ತನ ಆಲಯದ ಪಶ್ಚಿಮಕ್ಕೆ ಕಾಲಪಾಶ ಎನ್ನುವ ದೇವತೆಯ ಮನೆ ಇದೆ ಅಲ್ವಾ. ಕಾಲಪಾಶ, ಮೃತ್ಯು ಪಾಶ ಹಾಕಿ ಎಳೆದ ಬರುತ್ತಲ್ಲ ಜೀವ ಕೊಟ್ಟ ಕೊನೆಯಲ್ಲಿ, ಅದೊಂದು ದೇವತೆ. ಅದು ಯಮನಿಗೆ ಚಿತ್ರಗುಪ್ತನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ದೇವತೆ ಅದು. ಆ ಕಾಲಪಾಶನ ಮನೆ ಎಲ್ಲಿದೆ ಅಂದರೆ ಚಿತ್ರಗುಪ್ತನ ಮನೆಯ
ಪಶ್ಚಿಮ ದಿಕ್ಕಿನಲ್ಲಿದೆ. ಅಲ್ಲೇ ಪಕ್ಕದಲ್ಲಿ 2 ಮನೆಗಳಿದೆ ಅಂತೆ, 2 ದೇವತೆಗಳ ಮನೆ ಇದೆಯಂತೆ. ಒಂದು ದೇವತೆ, ಅದು ಸ್ತ್ರೀ ದೇವತೆ, ಅದು ಅವಳ ಹೆಸರು ಅರುಚಿ. ಮತ್ತೊಬ್ಬ ಪುರುಷ ದೇವತೆ, ಅವನ ಹೆಸರು ಅಜೀರ್ಣ. ಈಗ ಹೇಳಿ, ಕಾಲಪಾಶದ ನೆರೆಹೊರೆ ಯಾರು? ಒಂದು ಅರುಚಿ, ಇನ್ನೊಂದು ಅಜೀರ್ಣ ಅಂತ. ಅಂದ್ರೆ ಅರುಚಿ ಅಂದ್ರೆ ಕಾಲಪಾಶಕ್ಕೆ ತುಂಬಾ ಹತ್ರ ಇದೆ ಅಂತ. ಅಜೀರ್ಣ ಅಂದ್ರೆ ಕಾಲಪಾಶಕ್ಕೆ ಹತ್ತಿರ ಇದೆ, ನೆನ್ಪಿಟ್ಕೊಳ್ಬೇಕು ನಾವಿದನ್ನ ಅಂತ. ತುಂಬಾ ಹತ್ತಿರ ಇದೆ. ಹಾಗಾಗಿ ಅನ್ನಾಭಿಲಾಷೆ ಹೋಯ್ತು ಅಂದ್ರೆ, ಊಟದ ಆಸಕ್ತಿ, ಊಟದ ಅಭಿರುಚಿ ಹೋಯ್ತು ಅಂದ್ರೆ ಹೋಯ್ತು ಅಂತಲೇ ಅರ್ಥ ಅಂತ. ಬದುಕೇ ಹೋಯ್ತು ಅಂತ, ಹೆಚ್ಚು ಕಾಲ ಇಲ್ಲ ಇನ್ನು ರೋಗ ಅಂತ ಯಾಕೆ ಕರೆದ್ರು ಅಂದ್ರೆ ಚಿಕಿತ್ಸೆ ಇದೆ ಅಂತ. ಸಾಮಾನ್ಯವಾಗಿ ಚಿಕಿತ್ಸೆ ಇದೆ, ಆದರೆ ಕೊನೆ ಸಮಯ ಬಂದಾಗ ಯಾವ ಚಿಕಿತ್ಸೆ ಕೂಡ ಮುಟ್ಟದೇ ಇರ್ಬೋದು, ಏನು ಆಗದೆ ಇರ್ಬೋದು. ಆದರೆ ಬೇರೆ ಸಂದರ್ಭಗಳಲ್ಲಿ ಇದು ಬಂದಾಗ ಚಿಕಿತ್ಸೆ ಇದೆ. ಅಜೀರ್ಣ ಅಂದ್ರೆ ಒಂದು ಮಟ್ಟದಲ್ಲಿದ್ದಾಗ ಚಿಕಿತ್ಸೆ ಇದೆ ಅಜೀರ್ಣಕ್ಕೆ. ಆದರೆ ಅಜೀರ್ಣ ಮೀರಿದಾಗ ಅದೇ ವಿಷ. ಅಂದ್ರೆ ನಿಮ್ಗೆ ಹೇಳಿದ್ವಲ್ವ ಮೊನ್ನೆ, ಯಾವುದು ಜೀರ್ಣ ಆಗಲಿಲ್ವೋ ಅದೇ ವಿಷ. ಅಂದ್ರೆ ವಿಷ ಅಂತ ಬೇರೆ ಯಾವುದಕ್ಕೂ ಒಂದು ಹೆಸರಿಲ್ಲ. ಯಾವುದು ಜೀರ್ಣ ಆಗೋದಿಲ್ಲ ಅದು ನಮ್ಮನ್ನೇ ಜೀರ್ಣ ಮಾಡ್ತದೆ ಅಂತ ಅರ್ಥ. ಎರಡರಲ್ಲಿ ಒಂದೇ ದಾರಿ. ಒಂದು ನಾವು ಅದನ್ನು ಜೀರ್ಣ ಮಾಡ್ಕೋಬೇಕು, ಅಥವಾ ಅದು ನಮ್ಮನ್ನು ಜೀರ್ಣ ಮಾಡಬೇಕು. ಎರಡರಲ್ಲಿ ಒಂದೇ ದಾರಿ, ಬೇರೆ ದಾರಿಗಳಿಲ್ಲ. ಅದ್ಯತೆ ಅತ್ಯುಚ ಭೂತಾನಿ. ಅದ್ಯತೆ ಅಂದ್ರೆ ತಿನ್ನಲು ಪಡಬೇಕು, ಜೀರ್ಣ ಆಗ್ಬೇಕು. ಅದು ಆಗದೆ ಇದ್ರೆ ಅದೇ ನಮ್ಮನ್ನು ಜೀರ್ಣ ಮಾಡುತ್ತೆ. ಹಾಗಾಗಿ 10 ಸಾರಿ ಯೋಚನೆ ಮಾಡುವುದು, ಜೀರ್ಣ ಆಗುವಂಥದ್ದು ಅಲ್ವದು ಅಂತ. ಊಟ ಮಾಡುವಾಗ ಅದು ಜೀರ್ಣಕ್ಕೆ ಭಾರವೋ ಹಗುರವೋ ಅನ್ನೋದನ್ನ ಯೋಚನೆ ಮಾಡದೆ, ಅದನ್ನ ಪರ್ಯಾಲೋಚನೆ ಮಾಡದೆ ಊಟ ಮಾಡಬಾರ್ದು. ಜೀರ್ಣ ಮಾಡೋಕ್ಕಾಗದೆ ಇರೋದನ್ನು ತಿನ್ನಬಾರ್ದು. ಜಟಾಯು ರಾವಣನಿಗೆ ಹೇಳಿದ ಮಾತು ಅದು. ಸೀತೆಯನ್ನು ಕದ್ದೊಯ್ಯುವ ರಾವಣನಿಗೆ ಜಟಾಯು ಹೇಳಿದ ಮಾತು, ರಾವಣ ಜೀರ್ಣ ಆಗುವಂಥದ್ದನ್ನು ಮಾತ್ರ ತಿನ್ನಬೇಕು, ಇದು ನಿನಗೆ ಜೀರ್ಣ ಆಗೋದಲ್ಲ. ಸೀತೆಯನ್ನು ಕದ್ದೊಯ್ತಾ ಇದೆಯಲ್ಲ, ಜೀರ್ಣ ಆಗೋದಿಲ್ಲ. ಇದು ನೊಣ ವಜ್ರವನ್ನು ನುಗ್ಗಿದಂತೆ ಆಗ್ತದೆ, ಜಟಾಯು ಹೇಳೋದು. ಸೀತೆಯ ಮಾತಲ್ಲಿ ಬರ್ತದೆ ಈ ಉದಾಹರಣೆ. ನೊಣ ವಜ್ರವನ್ನು ನುಂಗಿದ್ರೆ ಏನಾಗ್ಬೋದು? ವಜ್ರ ಜೀರ್ಣ ಆಗೋದಿಲ್ಲ, ನೊಣ ಜೀರ್ಣ ಆಗ್ತದೆ, ಅದು ಖಂಡಿತ ಅಂತ. ಹಾಗಾಗಿ ಆ ಜೀರ್ಣವನ್ನು ಕೂಡ ತುಂಬ ಹತ್ತಿರ ಇದೆ ಅಂತ. ಅದು ಜೀರ್ಣ ಆಗದೆ ಇದ್ದಿದ್ದೇ ಆಮವಾಗಿ, ರೋಗಗಳ ಮೂಲವಾಗಿ ಶರೀರವನ್ನು ಶಿಥಿಲ ಮಾಡ್ತಾ 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 ನಮ್ಮನ್ನು ಮೃತ್ಯುವಿಗೆ ಕರ್ಕೊಂಡು ಹೋಗುವಂಥದ್ದು. ಮೊದಲಿಂದಲೇ ಜಾಗ್ರತೆ ಮಾಡಿದರೆ, ಅದಕ್ಕೆ ಈ ಸಾಕಷ್ಟು ಸಮಯ ಬಿಡಬೇಕು ಅಂತ. ಆಹಾರಕ್ಕೂ ಮಧ್ಯದಲ್ಲಿ ಸಾಕಷ್ಟು ಸಮಯ ಯಾಕೆ ಬಿಡಬೇಕು ಅಂದರೆ, ಜೀರ್ಣ ಆಗಿ ಹೋಗಲಿ, ಅದು ಉಳ್ಕೊಳ್ಳೋದು ಬೇಡ ಒಳಗಡೆಗೆ. ಶೇಷ, ನಿಮ್ಮ ಲೆಕ್ಕಗಳಲ್ಲಿ ಶೇಷ ಉಳಿಬೋದು, ಆದರೆ ಇಲ್ಲಿ ಶೇಷ ಉಳಿಬಾರದು. ಇಲ್ಲಿ ಶೇಷ ನಿಶೇಷ ಆಗಲೇಬೇಕು ಅಂತ. ಹಾಗಾಗಿ ಸಾಕಷ್ಟು ಸಮಯವನ್ನು ಬಿಟ್ಟು ಪುನಃ ಆಹಾರ ಸ್ವೀಕಾರ ಮಾಡಬೇಕು. ಪದೇ ಪದೇ ಗಬ ಮಾಡ್ತಾ ಇರಬಾರ್ದು. ಬಂದ ಅಡುಗೆ ಮನೆಗೆ ಅನ್ನೋ ಥರ ಮಾಡಬಾರ್ದು. ಅಲ್ಲಿ ಅಡುಗೆ ಮನೆಗೆ ಒಂದ್ಸತಿ ಹೋದರೆ ಅಡುಗೆ ಮನೇಲಿ ಊಟ ಮಾಡಬಾರ್ದು ಅಂತ ಲೆಕ್ಕ. ಭೋಜನ ಶಾಲೆ ಬೇರೆ ಇರಬೇಕು ಅಂತ ಹೋದರೆ ಮತ್ತೆ ಆಯಿತು, ಇಷ್ಟು ಸಮಯ ಬಿಡಬೇಕು, ಅದಕ್ಕೆ ಬಿಟ್ಟ ಮೇಲೆ ಮತ್ತೆ ಹೋಗ್ಬೋದು, ಯಾಕೆಂದರೆ ಜೀರ್ಣ ಆಗಬೇಕು. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಆರೋಗ್ಯ ಲಕ್ಷಣ ಹೇಳುವಾಗ ಮೊಟ್ಟ ಮೊದಲು ಹೇಳಿದ್ದು ಅನ್ನಾಭಿಲಾಷ. ಎಷ್ಟು ಮುಖ್ಯ ಆಹಾರ, ಯಾಕೆ ಇದು ಉಪಸ್ತಂಭ ಇದು. ಎರಡನೇದು ಭುಕ್ತಸ್ಯ ಪರಿಪಾಕ. ಊಟ ಮಾಡಿದ್ರೆ ಜೀರ್ಣ ಆಗಬೇಕು. ಸುಖೇನ ಅಂತ ಕಷ್ಟಪಟ್ಟು ಜೀರ್ಣ. ಕೆಲವು ಜನ ಕಷ್ಟಪಡ್ತಾ ಇರ್ತಾರೆ ಜೀರ್ಣ ಮಾಡ್ಕೊಳ್ಳೋಕೆ ಅಂತ ಏನೇನೋ ಮಾಡ್ತಾ ಇರ್ತಾರೆ. ಯಾಕೆ ತಿನ್ಬೇಕು ಅಷ್ಟೆಲ್ಲ ಅಂಥದ್ಮೇಲೆ? ಯಾಕೆ ತಿನ್ಬೇಕು? ಜೀರ್ಣ ಮಾಡ್ಕೊಳ್ಳೋಕೆ ಕಷ್ಟ ಆಗುವಂಥದ್ದನ್ನು ಯಾಕಾರು ತಿನ್ಬೇಕು, ಆಮೇಲೆ ಯಾಕಾರು ಒದ್ದಾಡಬೇಕು. ಭುಕ್ತಸ್ಯ ಪರಿಪಾಕ ಸುಖೇನ ಚ. ಸುಖವಾಗಿ ಊಟ ಮಾಡಿದ್ದು ಜೀರ್ಣ ಆಗಬೇಕು. ಆದಮೇಲೆ ಹೊರಗೆ ಹೋಗಬೇಕಾದ ಭಾಗ ಅನಾಯಾಸವಾಗಿ ಹೊರಗೆ ಹೋಗಬೇಕು. ಅದು ಘನವಾಗಿ, ದ್ರವವಾಗಿ, ವಾಯುವಾಗಿ ಹೊರಗೆ ಹೋಗಬೇಕಾಗಿದ್ದು ಹೊರಗೆ ಹೋಗಬೇಕು. ಅದರ ಪರಿಣಾಮ ಶರೀರಸ್ಯ ಲಾಘವಂ, ಶರೀರ ಹಗುರ ಆಗಬೇಕು. ಶರೀರ ಭಾರ ಅಂತ ಅನಿಸ್ಬಾರ್ದು. ಹೇಳ್ಬೇಕಾದ್ರೆ ಕೈ ಕೊಡಬೇಕು ಅನ್ನೋ ಥರ ಆಗಬಾರ್ದು. ಹೇಳ್ಬೇಕಾದ್ರೆ ಕೈ ಕೊಡೋ ಥರ ಆಗ್ತಾ ಇದೆ ಅಂದರೆ ಕೈ ಕೊಟ್ಟಿದೆ ಅಂತಲೇ ಅರ್ಥ. ಅದಕ್ಕೆ ಆರೋಗ್ಯ, ಬೇರೆ ಏನೂ ಇಲ್ಲ. ಹಾಗಾಗಿ ಆ ಥರ ಆಗಬಾರ್ದು. ನಮ್ಮ ಕಾಲ ಮೇಲೆ ನಾವು ಸುಖವಾಗಿ ಎತ್ಕೊಳ್ಳೋ ಥರ ಇರಬೇಕು, ಹಗುರ ಇರಬೇಕು ಶರೀರ ಅಂತ. ಸುಪ್ರಸನ್ನೇಂದ್ರಿಯತ್ವಂಚ ಅಂತ. ಕಣ್ಣು ತಂಪಾಗಿರಬೇಕು, ಕಿವಿ ಶುದ್ಧವಾಗಿರಬೇಕು, ಇಂದ್ರಿಯಗಳು ಪಟುವಾಗಿರಬೇಕು. ಸುಖ ಸ್ವಪ್ನ ಪ್ರಬೋಧನಂ.
ನಿದ್ದೆ ಬರೋಕ್ಕೂ ಕಷ್ಟ ಆಗಬಾರ್ದು. ಅದೇನು ಕಷ್ಟ ಇಲ್ಲ ಅಂತ ಹೇಳ್ತೀರಣ್ಣ ನೀವು. ಮುಂದಿದೆ, ಎಚ್ಚರ ಆಗೋದಕ್ಕೂ ಕಷ್ಟ ಆಗಬಾರ್ದು. ಸುಖವಾಗಿ ನಿದ್ದೆ ಬರಬೇಕು, ಸುಖವಾಗಿ ಎಚ್ಚರ ಆಗಬೇಕು ಅಂತ. ಈ ದೇವಸ್ಥಾನದ ಜೀರ್ಣೋದ್ಧಾರ ಅನ್ನುವಾಗ ಕೆಲವರು ಹೇಳ್ತಾ ಇರುತ್ತೆ, ಆ ಪೂರ್ವಾರ್ಧ ಮಾಡ್ಬಿಡ್ತೀವಿ, ತೊಂದರೆ ಇಲ್ಲ, ಏನೋ ಉತ್ತರಾರ್ಧ ಸ್ವಲ್ಪ ಕಷ್ಟ ಅಂತ. ಜೀರ್ಣ ಮಾಡಿಬಿಡ್ತೀವಿ ದೇವಸ್ಥಾನನ, ಆದರೆ ಉದ್ಧಾರ ಮಾಡಬೇಕು ಅಂದರೆ ಕೆಲಸ ಇದೆ ಅಂತ. ಹಾಗೆ ಸುಖ ಸ್ವಪ್ನ ಅಂದರೆ ಸುಖವಾಗಿ ನಿದ್ದೆ ಬಂದುಬಿಡ್ಬೋದು, ಅದು ಎಚ್ಚರ ಆಗೋದು ಸುಲಭ ಇಲ್ಲ ಅಂತ. ಸುಖವಾಗಿ ನಿದ್ದೆ ಬರೋಕ್ಕೂ ಸುಲಭ ಇಲ್ಲ. ಜೀವನ ಸರಿ ಇಟ್ಕೊಳ್ಳದೆ ಹೋದರೆ ನಿದ್ದೆನೇ ಹೋಗ್ಬಿಡುತ್ತೆ. ಇನ್ಸೋಮ್ನಿಯಾ, ನಿದ್ರಾಹೀನತೆ, ಅದು ಬಂದೇ ಬಿಡುತ್ತೆ ಅಂತ. ಆಮೇಲೆ ಅಂತ ಬಲವರ್ಣ ಆಯುಷಾಂ ಲಾಭ, ಶಕ್ತಿ, ಬಣ್ಣ. ವೈದ್ಯನಾಥನ ಬಣ್ಣ ನೋಡ್ತಾನೆ, ಚಂದಕ್ಕಾಗಿ ಅಲ್ಲ ಅಂತ. ಒಳಗೆಲ್ಲ ಸರಿ ಇದ್ರೆ ಒಂದು ಬಣ್ಣ ಇರ್ತದೆ ಶರೀರಕ್ಕಂತ ಅಂತ. ಆ ಬಣ್ಣ ಇದೆಯೋ ಇಲ್ಲೋ ನೋಡ್ತಾನೆ ಅವನು ಅಂತ. ಆಯುಷಾಂ ಲಾಭ ಅಂತ, ಆಯುಸ್ಸು. ಸೌಮನಸ್ಯಂ, ಸಮಾಧಾನ, ಒಳ್ಳೆ ಮನಸ್ಸು. ಆಮೇಲೆ ಸಮ ಆಗ್ನಿತ, ಹಸಿವು, ಅದು ಅತಿಯಾಗಬಾರ್ದು, ಮಂದವೂ ಆಗಬಾರ್ದು. ಕ್ಷಣಚಿತ್ತ ಕ್ಷಣಪಿತ್ತ ಅನ್ನೋ ಆಗಬಾರ್ದು. ಒಂದ್ಸಾರಿ ಹೀಗೆ ಒಂದ್ಸಾರಿ ಹಾಗೆ ಅನ್ನೋ ಥರನೂ ಆಗಬಾರ್ದು. ಸಮವಾಗಿರ್ಬೇಕು. ಇವತ್ತು ಬಕಾಸುರ, ನಾಳೆ ನೆರಪೇತ್ಲ ಅನ್ನೋ ಥರ ಆಗಬಾರ್ದು. ಎಷ್ಟು ಊಟ ಮಾಡಿದ್ರು ಸಾಲದೆ ಇವತ್ತು, ನಾಳೆ ಊಟವೇ ಸೇರೋದಿಲ್ಲ ಅಂತ. ಸಮಾಗ್ನಿ ಅಂತ ಆ ಥರ ಇರಬೇಕು ಅಂತ ಒಂದು ಪಟ್ಟಿ ಕೊಟ್ಟರು. ಈ ಪಟ್ಟಿಯಲ್ಲಿ ಆರಂಭದ ಶಬ್ದವೇ, ಆರಂಭದ 2 ಶಬ್ದಗಳೇ ನಮಗೇನು ಹೇಳ್ತಾ ಇದೆ ಅಂದರೆ ಆಹಾರ ಎಷ್ಟು ಮುಖ್ಯ ಅನ್ನೋದನ್ನು ಹೇಳ್ತಾ ಇದೆ. ಆಮೇಲೆ ಇನ್ನೊಂದು ಮಾತು, ಕಾಶ್ಯಪ ಸಂಹಿತೆ ಇದೆ. ಅವ್ರು ನೇರ ಅವರು ಒಂದೇ ಮಾತಲ್ಲಿ ಹೇಳಿ ಮುಗಿಸ್ಬಿಡ್ತಾರೆ. ಅವರು ಒಂದು ಶ್ಲೋಕ ಇದೆ, ಆ ಶ್ಲೋಕ ಎಲ್ಲ ಬೇಕಾಗೋದಿಲ್ಲ, ಶ್ಲೋಕದ ಒಂದು ಪಾದ ಸಾಕಾಗತ್ತೆ. ಏನು ಹೇಳ್ತಾರೆ ಅಂದರೆ ಆರೋಗ್ಯಂ ಭೋಜನಾಧೀನಂ, ಮುಗಿಸ್ಬಿಟ್ರು ಅವರು ಅಷ್ಟೇ. ಒಂದೇ ಮಾತು, ಆರೋಗ್ಯಂ ಭೋಜನಾಧೀನಂ, ನಿಮ್ಮ ಆರೋಗ್ಯ ನಿಮ್ಮ ಊಟವನ್ನು ಹೊಂದಿಕೊಂಡಿದೆ, ಹುಷಾರಾಗಿ ಮಾಡಿ, ತಿಳ್ಕೊಳ್ಳಿ ಅದ್ರ ಬಗ್ಗೆ. ಯಾವುದು ಏನು ಅಂತ ಕೊನೆ ಪಕ್ಷ ಎಲ್ಲವನ್ನೂ ತಿಳ್ಕೊಳ್ಳದೆ ಆದರೂ ಕೂಡ ನೀವು ನಿತ್ಯ ಊಟ ಮಾಡುವಂಥ ವಸ್ತುಗಳಿದೆಯಲ್ಲ ಅದ್ರ ಬಗ್ಗೆ ತಿಳ್ಕೊಳ್ಳಿ. ಏನು ಹೋಗ್ತಾ ಇದೆ ಒಳಗಡೆ ಅಂತ ಸ್ವಲ್ಪ ನೋಡ್ಕೊಳ್ಳಿ. ಇಷ್ಟು ಆಹಾರದ ಬಗ್ಗೆ. ಇದರ ವಿಸ್ತಾರವನ್ನು ಮುಂದಕ್ಕೆ ನೋಡೋಣ. ಇದನ್ನೇ ಪೂರ್ತಿ ಹೇಳೋಕ್ಕಿರೋಂಥದ್ದು, ಇನ್ನು ಉಳಿದ ಚಾತುರ್ಮಾಸ್ಯ ಪೂರ್ತಿ. ಆದರೆ ಇನ್ನೆರಡು ಉಪಸ್ತಂಭಗಳ ಬಗ್ಗೆ ಕೆಲವು ಸಂಗತಿಗಳನ್ನ ಮಾತಾಡ್ಕೊಂಡು ನಾವು ಮುಂದಕ್ಕೆ ಹೋಗಬೇಕು. ಅದನ್ನು ಹಾಗೆ ಬಿಡೋ ಹಾಗಿಲ್ಲ, ಯಾಕೆಂದರೆ ಇದಕ್ಕೆ ಸಂಬಂಧಪಟ್ಟಿದೆ. ಈ ಆಹಾರಕ್ಕೂ ಅದಕ್ಕೂ ತುಂಬ ಬಂಧ ಇದೆ. ಆ ಕಾರಣಕ್ಕೋಸ್ಕರವಾಗಿ ಎರಡನೇ ಉಪಸ್ತಂಭ ಯಾವುದು? ನಿದ್ರಾ. ಕಂಬಕ್ಕವರಿಗೆ ನಿದ್ದೆ ಮಾಡೋದು ಗೊತ್ತಿತ್ತು, ಆದ್ರೆ ನಿದ್ದೆನ ಒಂದು ಕಂಬ ಅಂತ ಗೊತ್ತಿರಲಿಲ್ಲ ಅಲ್ವಾ? ಅದಿಲ್ಲದೆ ಜೀವನ ಇಲ್ಲ, ನಿದ್ದೆ ಇಲ್ಲದೆ ಜೀವನ ಇಲ್ಲ. ಒಂದು ವಸ್ತುವಿನ ಅಭಾವದಲ್ಲಿ ಅದರ ಬೆಲೆ ಗೊತ್ತಾಗ್ತದಂತೆ ಅಲ್ವಾ? ಯಾವುದಾದ್ರೂ ಒಂದು ಇಲ್ಲದೆ ಇದ್ರೆ ಅಥವಾ ಯಾರೊಬ್ಬರು ಕಾಣದೆ ಹೋದ್ರೆ ಅವ್ರ ಬೆಲೆ ಆಗ ಗೊತ್ತಾಗೋದು ಅಂತ. ಆದ್ರೆ ಇದು ಹಾಗಲ್ಲ. ಇದು ನಿದ್ದೆ ಇಲ್ಲದೆ ಇದ್ರೆ ಬೆಲೆ ಗೊತ್ತಾಗೋದಿಲ್ಲ. ಆಮೇಲೆ ಈ ಅಸಾಮ್ಯ ಇಲ್ಲ ಅಂತ. ನಿದ್ದೆ ಹೋಯ್ತು ಅಂದ್ರೆ ಅಸಾಮ್ಯ ಹೋಗ್ತಾನೆ. ಮತ್ತೆ ಬೆಲೆಗಿಲೆ ವಿಷಯ ಎಲ್ಲ ಏನೂ ಇಲ್ಲ. ಅಲ್ಲಿ ಹೋಗಿ ನೋಡ್ಕೊಳ್ಬೇಕು ಬೆಲೆನ. ಚಿತ್ರಗುಪ್ತನ ಬಳಿ ಸಂಭಾಷಣೆ ಮಾಡಬೇಕು, ನಿದ್ದೆ ಬೆಲೆ ಏನು ಅಂತ ಹೊರತು ಇಲ್ಲಿ ಅದಕ್ಕೆ ಹೆಚ್ಚು ಅವಕಾಶ ಸಿಗೋದಿಲ್ಲ ಅಂತ. ಅಷ್ಟು ಮುಖ್ಯವಾಗಿರುವಂಥದ್ದು ಅದು ಅಂತ, ಆ ನಿದ್ದೆ ಎನ್ನುವಂಥದ್ದು ಅಂತ. ಮೊದಲು ಬುದ್ಧಿ ಕೆಡ್ತದೆ, ಆಮೇಲೆ ಬದುಕೆ ಕೆಡ್ತದೆ ಅಂಥದ್ದು ಅಂತ. ನಿದ್ದೆ ಬಗ್ಗೆ ಒಂದು ಪೀಠಿಕೆಯನ್ನು ಇವತ್ತು ಮಾತಾಡೋಣ. ಇಲ್ದಿದ್ರೆ ಆಹಾರಕ್ಕೆ ತಡ ಆಗ್ತದೆ. ಹಾಗಾಗಿ ನಿದ್ದೆ ಬಗ್ಗೆ ಒಂದು ಪೀಠಿಕೆಯನ್ನು ಮಾತ್ರ ಮಾತಾಡಿದರೆ ಸಾಕು ಅಂತ ಅಂದ್ಕೊಳ್ತೇವೆ. ಯಾರು ಈ ನಿದ್ರೆ? ಏನದು ನಿದ್ರೆ ಅಂದರೆ? ನಾವು ಯೋಚನೆ ಮಾಡಿದ್ದೇವಾ? ಹೋಗಿ ಬಿದ್ದುಬಿಡ್ತೇವೆ ಹಾಸಿಗೆ ಮೇಲೆ ಬಪ್ ಅಂತ, ಆಮೇಲೆ ಎಚ್ಚರ ಇಲ್ಲ. ಎಷ್ಟೇ ಕಲ್ಪನೆ ನಿದ್ರೆ ಬಗ್ಗೆ ಅಂತ. ನಿಜಕ್ಕೂ ಯಾರು ಅದು ಅಂತ, ಏನು ಅದು ಅಂತ ಗೊತ್ತಾದ್ರೆ ಒಂದ್ಸರಿ ದಿಗಿಲಾಗ್ತದೆ ಅಂತ. ಅದು ಯಾರು ಏನು ಅಂತ ಗೊತ್ತಾದ್ರೆ ಹೇಳೋಣವಾ? ಚರಕರು ಹೇಳ್ತಾರೆ ಭೂತಧಾತ್ರಿ ಅಂತ ನಿದ್ದೆನವರು ಕರೀತಾರೆ.
ಭೂತಧಾತ್ರಿ. ಧಾತ್ರಿ ಅಂದರೆ ತಾಯಿ ಅಂತ. ತಾಯಿ ಅಂದರೆ ಈ ಜನ್ಮ ಕೊಟ್ಟ ತಾಯಿ ಒಬ್ಳು ಇರ್ತಾಳೆ, ಆಮೇಲೆ ನೋಡ್ಕೊಳ್ಳೋ ತಾಯಿ ಮತ್ತೊಬ್ಳು ಇರ್ತಾರಲ್ಲ, ಸಾಕು ತಾಯಿ ಅಂತ ಹೇಳ್ತಾರಲ್ಲ, ಆಕೆ ಅದನ್ನು ಧಾತ್ರಿ ಅಂತ ಕರೀತಾರೆ. ಶಿಶುಗಳನ್ನ ನೋಡ್ಕೊಳ್ಳೋರು, ಬೆಳೆಸೋರು. ದಾದಿ ದಾದಿ ಅಂತ ಕನ್ನಡದಲ್ಲಿ ಧಾತ್ರಿ ಶಬ್ದವೇ ಈ ಕನ್ನಡಕ್ಕೆ ಬಂದಿದೆ. ಭೂತ ಅಂದರೆ ನಾವೆಲ್ಲ, ಹೆದರ್ಬೇಡಿ, ಇದು ಆ ಭೂತ ಅಲ್ಲ, ಆಚೆ ಕಡೆ ಭೂತ ಅಲ್ಲ. ಇದು ಭೂತ ಅಂದರೆ ಸಂಸ್ಕೃತ, ಇಂಗ್ಲೀಷಿಗೆ ಅನುವಾದ ಮಾಡೋದಾದ್ರೆ ಲಿವಿಂಗ್ ಬೀಯಿಂಗ್ ಅಂತ ಹೇಳ್ತಾರೆ ನೋಡಿ ಇಂಗ್ಲೀಷ್ನಲ್ಲಿ. ಲಿವಿಂಗ್ ಬೀಯಿಂಗ್ ಅಂದರೆ ಈ ಭೂತ ಶಬ್ದದ ಅನುವಾದ, ಅದು ಬೇರೆ ಏನೂ ಅಲ್ಲ ಅಂತ. ಹಾಗಾಗಿ ಭೂತ ಹಿತೈಷಿ, ಸರ್ವಭೂತ ಹಿತೈಷಿ ಅಂದರೆ ಎಲ್ಲ ಭೂತ ಪ್ರೇತಗಳಿಗೆ ಒಳ್ಳೇದಾಗಲಿ ಅಂತ ಹೇಳ್ತಾನೆ ಅಂತ ಅರ್ಥ ಅಲ್ಲ. ಅದಕ್ಕೆ ಸರ್ವಭೂತ ಹಿತೈಷಿ ಅಂದರೆ ಎಲ್ಲ ಜೀವಿಸಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಾಣಿ ಹಿತವನ್ನು ಬಯಸ್ತಕ್ಕಂಥವನು ಅಂತ ಅರ್ಥ. ಅದಕ್ಕೆ ರಾಮನಿಗೆ ಸರ್ವಭೂತ ಹಿತೈಷಿ ಅಂತ ಹೇಳ್ತಾರಲ್ಲ, ಅಥವಾ ಮಹಾತ್ಮರಿಗೆ ಹೇಳ್ತಾರಲ್ಲ. ಭೂತ ಅಂದರೆ ಎಲ್ಲ ಬಂದ್ಬಿಟ್ರು ಅದರಲ್ಲಿ, ಮನುಷ್ಯರು, ಪ್ರಾಣಿಗಳು, ಪಕ್ಷಿಗಳು, ಕ್ರಿಮಿ, ಕೀಟ, ಜೀವ ಯಾವುದಕ್ಕೆಲ್ಲ ಇದೆ ಎಲ್ಲ ಸೇರಿ ಒಂದು ಶಬ್ದ ಭೂತ ಅಂತ. ಅಷ್ಟೊಳ್ಳೆ ಅರ್ಥ ಇದೆ ಅದಕ್ಕೆ, ಭೂತ ಶಬ್ದಕ್ಕೆ ಅಂತ. ಭೂತಧಾತ್ರಿ ಅಂದರೆ ಎಲ್ಲರಿಗೂ ತಾಯಿ ಅಂತ. ಜನ್ಮ ಕೊಟ್ಟ ತಾಯಿ ಒಬ್ಳು ಇರ್ತಾಳೆ ಆ ಎಲ್ಲರಿಗೂ. ಒಂದು ಕ್ರಿಮಿ ಆಗಲಿ ಕೀಟವೇ ಆಗಲಿ ಜನ್ಮ ಕೊಟ್ಟ ತಾಯಿ ಒಂದು ಇದ್ದೇ ಇದೆ ಅಲ್ಲಿ. ಆದರೆ ಇದು ಆಮೇಲೆ ಬರುವಂಥ ತಾಯಿ, ಜನ್ಮ ಕೊಟ್ಟು ಆಕೆ ಹೋಗ್ಬಿಡ್ತಾಳೆ. ಆದರೆ ಇದು ನಿತ್ಯ ಬಂದು ಕೊನೆವರೆಗೂ ಕೂಡ ನಮ್ಮನ್ನು ನೋಡ್ಕೊಳ್ತಕ್ಕಂಥ ತಾಯಿ. ನೋಡ್ಕೊಳ್ಳೋದು ಅನ್ನೋದು ಪೂರ್ಣಾರ್ಥದಲ್ಲಿ ಹೇಳ್ತಾರೆ. ಮತ್ತೆ ಅದು ನಾವು ನೋಡ್ಕೊಳ್ಳೋದು ಅನ್ನೋದಕ್ಕೆ ಸಂಪೂರ್ಣವಾದ ಅರ್ಥ ಇದೆ ಅಂತ. ಯಾಕೆಂದರೆ ಅದು ಸುಮ್ಮನೆ ಬರೋದಿಲ್ಲ ಅದು ಅಂತ. ಬಂದು ಏನು ಮಾಡ್ತದೆ ಅಂದರೆ ಇಲ್ಲಿ ಎಲ್ಲ ಸರಿ ಮಾಡ್ತಾ ಇರ್ತದೆ ಅದು ಅಂತ. ಈ ವ್ಯವಸ್ಥೆಯಲ್ಲಿ ಏನೇನು ಏರುಪೇರಾಗಿದೆ, ಏನೇನು ಹದಗೆಟ್ಟಿದೆ, ಒಂದೊಂದೇ 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 ಎಲ್ಲವನ್ನು ಸರಿ ಮಾಡೋ ಕೆಲಸ ಮಾಡ್ತಾ ಇರ್ತದೆ ಅದು. ಯಾರು ಮಾಡ್ತಾರೆ? ಹಾಗಾಗಿ ಅಲ್ವಾ ಅರ್ಧರೋಗಹರಿ ನಿದ್ರಾ. ಔಷಧಕ್ಕೆಷ್ಟು ಪ್ರಾಮುಖ್ಯವೋ ನಿದ್ದೆಗಷ್ಟೇ ಪ್ರಾಮುಖ್ಯ, ವೈದ್ಯರಿಗೆಷ್ಟು ಪ್ರಾಮುಖ್ಯವೋ ನಿದ್ದೆಗಷ್ಟೇ ಪ್ರಾಮುಖ್ಯ, ಚೂರು ಜಾಸ್ತಿ ಪ್ರಾಮುಖ್ಯ. ಇದಿದ್ರೆ ಅವ್ರು ಕೆಲಸ ಮಾಡೋಕೆ ಸಾಧ್ಯ, ಇದು ಹೋಯ್ತು ಅಂದ್ರೆ ಅವ್ರು ಏನು ಮಾಡೋಕ್ಕೂ ಸಾಧ್ಯ ಇಲ್ಲ. ತಾನೇ ನೋಡ್ಕೊಂಡು ಸರಿ ಮಾಡಿಬಿಡ್ತದೆ ಅಂತ. ಎಷ್ಟೋ ಏರುಪೇರುಗಳನ್ನ, ರೋಗಗಳನ್ನ, ಅಥವಾ ಎಷ್ಟೋ ಅನಾಹುತಗಳನ್ನ, ಮುಂದಾಗಲಿಕ್ಕಿರುವಂಥದ್ದನ್ನ ನಿತ್ಯ ನಿತ್ಯ ನಾವು ಹಗಲು ಮಾಡಿದ ತಪ್ಪುಗಳೆಲ್ಲ ಇದೆಯಲ್ಲ, ರಾತ್ರಿ ಸರಿ ಮಾಡ್ತಾ ಕೂತಿರ್ತದೆ ಪಾಪ. ಧಾತ್ರಿ, ಭೂತಧಾತ್ರಿ. ಸುಶ್ರುತರು ವೈಷ್ಣವಿ ಮಾಯಾ ಅಂತ ಕರೆದ್ರು ನಿದ್ದೆಯನ್ನ, ವಿಷ್ಣು ಮಾಯೆ ಅಂತ. ನೋಡಿ, ಇವ್ರುಗಳೆಲ್ಲ ಅವರು ಕೇವಲ ವೈದ್ಯರಲ್ಲ, ಯೋಗಿಗಳು ಅಂತ ಗೊತ್ತಾಗೋದು ಇಂಥ ಸಂದರ್ಭದಲ್ಲಿ ಅಂತ. ಇಲ್ಲದ್ರೆ ವಿಷ್ಣು ಮಾಯೆ ಪ್ರಸ್ತಾಪ ಸುಶ್ರುತರಿಗೆ ಆಗಪ್ಪ. ಸುಶ್ರುತರು ನಮಗೆಲ್ಲ ಗೊತ್ತಿರೋದೇನು ಅಂತ. ಶಸ್ತ್ರಚಿಕಿತ್ಸೆಯನ್ನು ಪ್ರಪಂಚಕ್ಕೆ ಕೊಟ್ಟವರು ಅಂತ ಅಷ್ಟೇ ಗೊತ್ತು ನಮಗೆ ಹೊರತು ಎಂಥ ಮಹಾಯೋಗಿ ಸುಶ್ರುತ ಅಂತ ನಮಗೇನು ಗೊತ್ತು ಅಂತ. ಹಾಗೆ ವೈಷ್ಣವಿ ಮಾಯಾ ಎಂಬುದಾಗಿ ಸುಶ್ರುತರು ಕರೆದ್ರು. ಆದರೆ ಇದೆಲ್ಲಕ್ಕಿಂತ ಅದ್ಭುತವಾಗಿರ್ತಕ್ಕಂಥ ವಿವರಣೆ ಬ್ರಹ್ಮವೈವರ್ತ ಪುರಾಣದಲ್ಲಿದೆ. ಇನ್ನಷ್ಟು ವಿಶೇಷವಾಗಿರ್ತಕ್ಕಂಥ ವಿವರಣೆ. ಬ್ರಹ್ಮವೈವರ್ತ ಪುರಾಣ ಏನು ಹೇಳುತ್ತೆ? 2ನೇ ಖಂಡ 1ನೇ ಅಧ್ಯಾಯ 123ನೇ ಶ್ಲೋಕ ಏನು ಹೇಳುತ್ತೆ ಅಂತಂದ್ರೆ, ನಿದ್ರೆ ಯಾರಂತೆ ಅಂದರೆ ಕಾಲಾಗ್ನಿರುದ್ರ ಪತ್ನಿ ಚ ನಿದ್ರಾ ಸಾ ಸಿದ್ಧಯೋಗಿನಿ ಸರ್ವಲೋಕಾ ಸಮಾಚ್ಛನ್ನಾ ಯಯಾ ಯೋಗೇನ ರಾತ್ರಿಷು. ಕಾಲಾಗ್ನಿ ರುದ್ರನ ಪತ್ನಿ ಅಂತೆ ಆಕೆಗೆ ವಿಶೇಷ ಅಭಿಧಾನ ಸಿದ್ಧಯೋಗಿನಿ. ಗೊತ್ತಾ ನಮಗಿದು? ಸಿದ್ಧಯೋಗಿನಿ ರಾತ್ರಿ ಸಮಯದಲ್ಲಿ ಇಡೀ ಪ್ರಪಂಚವನ್ನು ಆಕೆ ಬಂದು ಮುಚ್ಚುತ್ತಾಳೆ, ಆವರಿಸ್ತಾಳೆ ಅಂತ. ಯೋಗದಿಂದ ಅಂತ. ಯೋಗೇನ ಸರ್ವಲೋಕಾ ಸಮಾಚ್ಛನ್ನಾ ರಾತ್ರಿಷು. ದೇವಿ ಅಂತ ಈ ಉಕ್ತಿ ಏನು ಹೇಳ್ತಾ ಇದೆ ಅಂದರೆ, ನಿದ್ರೆ ಅನ್ನೋದು ದೇವತೆ ಅದು ಅಂತ. ಮತ್ತೆ ಯಾವುದೋ ಒಂದು ಸಣ್ಣ ಪುಟ್ಟ ದೇವಿ ಅಲ್ಲ, ಕಾಲಾಗ್ನಿ ರುದ್ರನ ಪತ್ನಿ, ಶಿವನ ಅರ್ಧಾಂಗಿನಿ, ಸಾಕ್ಷಾತ್ ಪಾರ್ವತಿ ನಿದ್ದೆಯನ್ನು ಹೇಳ್ತಾ ಇರುವಂಥದ್ದು. ನೋಡಿ, ಆ ಕಡೆ ನೋಡಿದರೆ ಅನ್ನಪೂರ್ಣೇಶ್ವರಿ, ಅದು ಅದೇ ಶಿವನ ಪತ್ನಿಯೇ ಯಥಾ ಪ್ರಕಾರ. ಈ ಕಡೆ ಬಂದರೆ ಅವಳೇ ಸಿದ್ಧಯೋಗಿನಿ, ಕಾಲಾಗ್ನಿ ರುದ್ರ ಪತ್ನಿ. ದೇವಿ ಅಂತ ಬಾಯ್ಬಿಟ್ಟು ಹೇಳಿದಾರ ಅಂತ ಕೇಳಿದರೆ ಇನ್ನೇನು ಬಾಯ್ಬಿಟ್ಟು ಹೇಳ್ಬೇಕು, ಇಷ್ಟೆಲ್ಲ ಹೇಳಿದಾರಲ್ಲ. ಆದರೂ ಬೇಕೇ ಬೇಕಾ ಅಂದರೆ ಸಪ್ತಶತಿ.
ಯಾ ದೇವಿ ಸರ್ವಭೂತೇಷು ನಿದ್ರಾರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಇನ್ನೇನು ಸಂಶಯ ಉಳಿಲಿಲ್ಲ, ಅದೊಂದು ದೇವತೆ. ಹಾಗಾಗಿ ಮರ್ಯಾದೆಯಿಂದ ವ್ಯವಹಾರ ಮಾಡಬೇಕು. ನಿದ್ರೆಗೆ ಕೊಡಬೇಕಾದ ಮರ್ಯಾದೆಯನ್ನು ಕೊಡಬೇಕು. ಅದು ಬರುವ ಹೊತ್ತಿನಲ್ಲಿ ಕೈ ಮುಗಿದು ಅವಕಾಶ ಮಾಡಬೇಕು. ಅದು ಬರೋ ಮುಹೂರ್ತ ಇದೆ, ಅದು ಬರೋ ಸಂದರ್ಭ ಇದೆ. ಆಮೇಲೆ ಬಾ ಅಂತ ನಾವು ಇನ್ನೇನು ಮಾಡ್ತಾ ಕೂತ್ಕೊಂಡ್ರೆ ಪರಿಣಾಮ ಘನಘೋರ ಆಗ್ಬೋದು ಅಂತ. ಯಾಕೆಂದ್ರೆ ಬಂದವಳು ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಪ್ರಕೃತಿ ಮಾತೆ ಬಂದಿರತಕ್ಕಂಥವಳು ಅಂತ. ಈಗ ಪ್ರಶ್ನೆ, ನೀವೇನಾದ್ರು ಕೇಳಿಬಿಟ್ಟಿರಿ ಅಂತ ಮೊದಲೇ ನಾವು ನಿಮ್ಗಿಂತ ಮುಂಚೆ ನಾವೇ ತಗೊಳ್ತಾ ಇದ್ದೇವೆ ಅದನ್ನ. ಮೊದಲು ನೋಡಿದ್ರೆ ವಿಷ್ಣು ಮಾಯೆ ಅಂತ ಹೇಳಿದ್ರೆ ತುಶ್ರುತಾಚಾರ್ಯರಿದ್ದು. ಈಗ ನೋಡಿದ್ರೆ ಕಾಲಾಗ್ನಿ ರುದ್ರ ಪತ್ನಿ ಅಂತ ಸಪ್ತಶತಿ ಬೇರೆ ದುರ್ಗೆ, ಅವಳ ಪರ್ಯಾಯದಲ್ಲಿ ಯಾ ದೇವಿ ಸ್ವರೂಪತುಷ ನಿದ್ರಾರೂಪೇಣ ಅಂತ ಹೇಳಿದ್ರಿ. ಅದ ವಿಷ್ಣು ಮಾಯೇನ ಅಥವಾ ಕಾಲಾಗ್ನಿ ರುದ್ರನ ಪತ್ನಿ ಸಿದ್ಧಯೋಗಿನಿಯ ಯಾವುದು ಅಂದ್ರೆ ಎರಡೂ ಒಂದೇ. ವಿಷ್ಣು ಮಾಯೆ ಬೇರೆ ಅಲ್ಲ, ಸಿದ್ಧಯೋಗಿನಿ ಬೇರೆ ಅಲ್ಲ, ದುರ್ಗೆ ಬೇರೆ ಅಲ್ಲ. ಯಾರಂದ್ರು ಅಂದ್ರೆ ಅದೇ ಸಪ್ತಶತಿ ಹೇಳುವಂಥದ್ದು. ಯಾ ದೇವಿ ಸರ್ವಭೂತೇಷು ವಿಷ್ಣು ಮಾಯೇತಿ ಶಬ್ದಿತ. ವಿಷ್ಣು ಮಾಯ ಅಂತ ಆಕೆಯನ್ನ ಕರೆದಿದ್ದಾರೆ. ವಿಷ್ಣು ಮಾಯೇತಿ ಶಬ್ದಿತ ಅಂತ ಅವಳದ್ದೇ ಹೆಸರದು ಅಂತ. ತ್ರಿಪುರೋಪಾಖ್ಯಾನಕ್ಕೆ ಹೋದ್ರೆ ಅಲ್ಲಿ ಕಥೆಗಳೇ ಇದೆ. ಭಗವಾನ್ ವಿಷ್ಣುವಿನ ಮಾಯೆಯೇ ಹೇಗೆ ಅದು ದುರ್ಗೆಯಾಗಿ, ಪಾರ್ವತಿಯಾಗಿ, ದುರ್ಗೆಯಾಗಿ ಅಥವಾ ಲಲಿತೆಯಾಗಿ ಪ್ರಕಟವಾಗ್ತದೆ ಅನ್ನೋ ನಿರೂಪಣೆ ಮಾಡಿದ್ದಾರೆ ಅಲ್ಲಿ. ಬೇಡ, ನೀವು ಭಾಗವತಕ್ಕೆ ಹೋದ್ರೆ, ಮಹಾಭಾರತಕ್ಕೂ ಭಾಗವತಕ್ಕೂ ಹೋದ್ರೆ ಅಲ್ಲಿ ಈ ದೇವಕಿಯ 7ನೇ ಗರ್ಭ ಏನಾಯ್ತದು? ದೇವಕಿ 7ನೇ ಗರ್ಭ ಮಾಯೆ ಅಲ್ವಾ? ವಿಂಧ್ಯವಾಸಿನಿ ದುರ್ಗೆ ಯಾರದು ಅಂದ್ರೆ ಕೃಷ್ಣನ ಸೋದರಿ, ಕೃಷ್ಣನ ತಂಗಿ ದುರ್ಗೆ ಅದು ಅಂತ. ಅವಳು ವರ್ಣನೆ ಮಾಡುವಾಗ ಪೂರ್ತಿ ದುರ್ಗೆ ವರ್ಣನೆ ಮಾಡಿದ್ದಾರೆ, ನೇರವಾಗಿ ದುರ್ಗೆ ವರ್ಣನೆ ಮಾಡಿದ್ದಾರೆ, ದುರ್ಗೆ ಅಂತಲೇ ಹೇಳಿದ್ದಾರೆ ಅಲ್ಲಿ ಪ್ರಕಟವಾಗಿ. ಯಾರಪ್ಪ ಅಂದ್ರೆ ಕೃಷ್ಣನ ಸೋದರಿ. ಅದರಲ್ಲೇ ಕಥೆಯಲ್ಲಿ ಭಗವಾನ್ ಶ್ರೀ ವಿಷ್ಣು ಯೋಗ ಮಾಯೆ ತನ್ನ ಮಾಯೆಯನ್ನು ಕರೆದು ಹೇಳಿದ, ನೀ ಮೊದಲು ಹೋಗು, ದೇವಿಗೆ ಗರ್ಭವನ್ನು ಸೇರು ನೀನು, 7ನೇ ಗರ್ಭವಾಗು ನೀನು, ಹೀಗೆಲ್ಲ ಮಾಡು ನೀನು ಅಂತೆಲ್ಲ ಅವನೇ ಸೂಚನೆ ಕೊಟ್ಟ ಅಂತ. ಅದೇ ದುರ್ಗೆ ಅಂತ. ಹಾಗಾಗಿ ಈ ವಿಷ್ಣು ಮಾಯೆ, ದುರ್ಗೆ, ಪಾರ್ವತಿ ಇದು ತುಂಬ ಎಷ್ಟು ಹತ್ರ ಇದೆ ಅಂದರೆ ಅದು ಇದು ವ್ಯತ್ಯಾಸ ಏನೂ ಇಲ್ಲ, ಅಷ್ಟು ಹತ್ರ ಇರ್ತಕ್ಕಂಥದ್ದು ನಮಗೆ ಗೊತ್ತಾಗ್ತದೆ. ಹಾಗಾಗಿ ಅಂತಹದ್ದೊಂದು ಮಹಾದೇವತೆಯೇ ನಿದ್ದೆಯಾಗಿ ದಿನ ದಿನ ನಮ್ಮ ಬಳಿಗೆ ಬರ್ತಾ ಇರುವಂಥದ್ದು, ಬಂದು ಎಲ್ಲವನ್ನೂ ಸರಿಪಡ್ತಾ ಇರುವಂಥದ್ದು. ಇಲ್ಲಿ ಏನೇನು ಅಸ್ತವ್ಯಸ್ತ ಆಗಿದೆ, ಏನೇನು ಹಾಳಾಗಿದೆ, ಉಪಯೋಗಿಸಿದ್ದ ವಾಹನವನ್ನು ಒಂದು ದಿವಸ, ಇದೆಂಥ ವಾಹನ ಅಂದರೆ ತುಂಬ ಶ್ರೇಷ್ಠವಾಗಿರುವಂಥ ವಾಹನ. ಆದರೆ ನಾವು ಬಳಸ್ತಾ ಇರೋ ವಾಹನಗಳನ್ನ ಅಪರೂಪಕ್ಕೆ ಒಂದ್ಸತಿ ಅದನ್ನ ದುರಸ್ತಿಗೆ ಹಾಕಿದ್ರೆ ಸಾಕಾಗ್ಬೋದು. ಇದು ಎಷ್ಟೋ ಓಡಿದ ಮೇಲೆ ಒಂದ್ಸತಿ ಕರ್ಕೊಂಡು ಹೋಗು ಅಂತ ಹೇಳ್ತದೆ ಅದು ಅಲ್ವಾ, ಇನ್ನೇನೋ ವ್ಯತ್ಯಾಸ ಆದ್ರೆ ತಗೊಂಡು ಹೋಗು ಅಂತ ಹೇಳ್ತದೆ ಅದು. ಇದು ಹಾಗಲ್ಲ, ಇದು ದಿನ ದಿನ ಅದಕ್ಕೆ ಅದನ್ನ ಗುಣಪಡಿಸ್ತಕ್ಕಂಥ ಪ್ರಕ್ರಿಯೆಗಳು ಬೇಕು, ಪ್ರತಿದಿನವೂ ಕೂಡ ಬೇಕು. ಈ ಒಂದು 8, 10, 15 ಗಂಟೆ ಉಪಯೋಗಿಸಿದ್ರೆ ಅದಕ್ಕೆ ತಕ್ಕ ವಿಶ್ರಾಂತಿ ಬೇಕು. ಅದರ ನಂತರ ಅದು ವಿಶ್ರಾಂತಿ ಅನ್ನೋದು ಕೇವಲ ಜಡವಾಗಿ ಬಿದ್ದಿರೋದಲ್ಲ ಅಂತ, ತುಂಬ ಪ್ರಕ್ರಿಯೆಗಳು ನಡೀತವೆ. ಗುಣವಾಗೋದೇ ಆಗ ಅಂತ. ಚಿಕಿತ್ಸೆ ನಡೆಯುವಾಗಲೂ ಕೂಡ, ಚಿಕಿತ್ಸಾ ಸಂದರ್ಭದಲ್ಲಿಯೂ ಕೂಡ ಆ ಚಿಕಿತ್ಸೆ ಫಲ ಕೊಡಬೇಕಾದ್ರೆ, ಅದು ಕೆಲಸ ಮಾಡಬೇಕಾದ್ರೆ ಅವ್ನು ನಿದ್ದೆ ಮಾಡ್ಬೇಕು. ಅವನು ಆ ನಿದ್ದೆಯಲ್ಲೇ ಸರಿಯಾದ ಫಲ ಕೊಡ್ತಕ್ಕಂಥದ್ದು, ಪರಿಣಾಮ ಕೊಡ್ತಕ್ಕಂಥದ್ದು ಅದು ಅಂತ. ಯಾಕೆಂದ್ರೆ ಅಲ್ಲಿ ಪಾರ್ವತಿ ಇದ್ದಾಳೆ, ಅಲ್ಲಿ ಸಿದ್ಧಯೋಗಿನಿ ಇದ್ದಾಳೆ, ಅವಳ ಕರುಣೆ ಅಲ್ಲಿ ಹರಿತಾ ಇದೆ ಅಂತ. ನಮಗೆ ಇದನ್ನು ಕೇಳಿ ತುಂಬ ಸಂತೋಷ ಆಗಿರ್ಬೋದು. ಪ್ರತಿನಿತ್ಯ ನಾವು ರುದ್ರಪತ್ನಿಯನ್ನು ಭೇಟಿ ಮಾಡ್ತಾ ಇದ್ದೇವೆ, ಇಂದ್ರಾದೇವಿಯನ್ನು ಭೇಟಿ ಮಾಡ್ತಾ ಇದ್ದೇವೆ, ಅವಳೇ ಬಂದು ನಿತ್ಯ ನಮ್ಮ ಸೇವೆ ಮಾಡ್ತಾಳೆ ಅಂತೆಲ್ಲ ನೀವು ತುಂಬ ಹೆಮ್ಮೆ ಪಟ್ಕೋಬೇಡಿ. ಯಾಕೆಂದರೆ ಮುಂದೆ ವಿಷಯ ಇದೆ. ಯಾವಾಗ ಇದು ಸಿದ್ಧಯೋಗಿನಿ ರುದ್ರಪತ್ನಿ ಅಂತಂದರೆ ಆ ಮುಹೂರ್ತಕ್ಕೆ ಬಂದಾಗ ಅದು ಅಂತ. ಆ ಮುಹೂರ್ತ ತಪ್ಪಿದ್ರೆ, ಸಕಾಲದಲ್ಲಿ ಬರೋಕೆ ಅವಕಾಶ ಕೊಡದೇ ಇದ್ರೆ, ಅಕಾಲದಲ್ಲಿ ಬರೋಳು ಕಾಲರಾತ್ರಿ. ಅದನ್ನು ಕೂಡ ಆಯುರ್ವೇದವೇ ಹೇಳಿದೆ. ಅದನ್ನು ಆಯುರ್ವೇದ ಶಾಸ್ತ್ರವೇ ಅದನ್ನ ಕಾಲರಾತ್ರಿ ಅಂತಲೇ ಕರೆದಿದೆ. ಚರಕರ ಹೇಳ್ತಾರೆ ಅದನ್ನ, ಅಕಾಲೇ ಅತಿಪ್ರಸಂಗಾಚ್ಚ ನಚ ನಿದ್ರಾ ನಿಷೇವಿತ
ಅವಳಿಗೆ ಅಂತ ನಿದ್ದೆ ಏನು ಮಾಡ್ತಾಳೆ ಅಂದರೆ ಸುಖಾಯುಷಿ ಪರಾ ಕುರ್ಯಾತ್, ಕಾಲರಾತ್ರಿ ಪರ, ಕಾಲರಾತ್ರಿಯಾಗಿ ಬರ್ತಾಳೆ ಅವಳೆ. ಆ ಬಂದಾಗ ಅವಕಾಶ ಕೊಡದೇ ಇದ್ರೆ, ಬಂದಾಗ ಅಂದರೆ ನಮಗೆ ನಿದ್ದೆನೇ ಈಗ 3 ಗಂಟೆಗೋ 4 ಗಂಟೆಗೋ ಮಲಗೋದು ಅಭ್ಯಾಸ ಮಾಡ್ಕೊಂಡ್ರೆ ಆಗ ಅಷ್ಟೊತ್ತಿಗೆ ನಿದ್ದೆ ಬರ್ಬೋದು. ಆಮೇಲೆ ಅದು ಬರೋದು ನಿದ್ದೆ ಅಲ್ಲ, ಅದು ಬರೋದು ಇನ್ನೇನು. ಅದು ಸಕಾಲಕ್ಕೆ ಬಂದರೆ ಆ ಮುಹೂರ್ತ ಇದೆಯಲ್ಲ, ರಾತ್ರಿ 1 ಪ್ರಹರ, ಸಾಯಂಕಾಲದ ಮೊದಲ ಪ್ರಹರ, ಆ ಮೊದಲ ಪ್ರಹರ ಮುಗಿಯುವ ಸಮಯದಲ್ಲಿ, ಆ ಸಮಯದಲ್ಲಿ ಬರ್ತಾಳೆ ಅವಳು. ಹಾಗೆ ಬಂದರೆ ಅವಳು ಸಿದ್ಧಯೋಗಿನಿ, ಅವಳು ವಿಷ್ಣುಮಾಯ. ಅದು ವ್ಯತ್ಯಾಸ ಆದರೆ ಅಥವಾ ಹದ್ದು ಮೀರಿದರೆ ಎಷ್ಟೊತ್ತಾದರೂ ಹೇಳಲಿಲ್ಲ ಅಂತ, 3 ಆಯಿತು, 4 ಆಯಿತು, 5 ಆಯಿತು, 6 ಆಯಿತು, 7 ಆಯಿತು, ಬಂದಿದ್ಯಾರು ಅಂದರೆ ಕಾಲರಾತ್ರಿ. ಮಾಡೋದೇನು ಅಂದರೆ ಸುಖ ಮತ್ತು ಆಯುಸ್ಸು ಎರಡನ್ನೂ ತಗೊಂಡು ಹೋಗ್ತಾಳೆ. ಈಗ ನೀವು ಆಲೋಚನೆ ಮಾಡ್ಕೋಬೇಕು, ಯಾವುದು ನಿತ್ಯ ಬರ್ತಾ ಇರೋದು ನಮ್ಮ ಬಳಿಗೆ, ಇದ ಸಿದ್ಧಯೋಗಿನಿ ಬರ್ತಾ ಇದ್ದಾಳ, ಕಾಲರಾತ್ರಿ ಬರ್ತಾ ಇದ್ದಾಳ. ಈ ನಿದ್ದೆ ನಿರ್ನಿದ್ರೆ ಅದು ದೋಷ, ಅದು ನಿದ್ದೆ ಬರ್ದೇ ಇರೋದು ಆಯ್ತಾ. ನಿದ್ದೆ ಜಾಸ್ತಿ ಮಾಡೋದು 9-10 ಗಂಟೆ ದೋಷ. ಅತಿ ಪ್ರಸಂಗಾಚ್ಯ ಅಂತ ಅದನ್ನ ಕರೆದಿರುವಂಥದ್ದು. ಅವಧಿಗಿಂತ ಹೆಚ್ಚು ಮಾಡಿದ ನಿದ್ದೆ ಒಳ್ಳೇದಲ್ಲ, ಏನದು ಹಾನಿ ಮಾಡುತ್ತೆ ನಮಗದು. ಯಾಕೆಂದ್ರೆ ಸಿದ್ಧಯೋಗನೇ ಎಲ್ಲ ಅದು ಅಂತ, ಅದು ದೋಷವೇ ಅದು ಅಂತ. ಅಕಾಲದಲ್ಲಿ ಮಾಡುವಂಥದ್ದು, ರಾತ್ರಿ ನಿದ್ದೆ ಮಾಡದೇ ಇದ್ದು ಅನಿವಾರ್ಯವಾಗಿ ಹಗಲು ನಿದ್ದೆ ಮಾಡಬೇಕಾಯ್ತು. ಹಗಲು ನಿದ್ದೆ ಮಾಡಿದ ಕೂಡಲೇ ಪ್ರಾರಂಭ ಆಯಿತು ಎಲ್ಲ ತಾಪತ್ರಯಗಳು ಪ್ರಾರಂಭ ಆದವು. ಅದ್ರ ಹಿಂದೆ ಅಂತ ಎಲ್ಲ ತಾಪತ್ರಯಗಳು, ಎಲ್ಲ ಕ್ಲೇಶಗಳು ಪ್ರಾರಂಭ ಆದವು ಅಂತ. ಏನು ವ್ಯತ್ಯಾಸ ಆಗ್ಬಿಡುತ್ತೆ ಈಗ ರಾತ್ರಿ ನಿದ್ದೆ ಬಿಟ್ಟು ಹಗಲು ಮಾಡಿದರೆ ಅಂದರೆ? ಈ ಮತ್ತೇನು ವ್ಯತ್ಯಾಸ ಆಗೋದಿಲ್ಲ. ವಾತ ಪಿತ್ತ ಕಫ ಅಂತ 3 ಶಕ್ತಿಗಳು ಕೆಲಸ ಮಾಡ್ತಾ ಇದ್ದೇವೆ ನಮ್ಮೊಳಗೆ, ಅದು ಬಿಟ್ಟು ಬೇರೆ ಏನೂ ಇಲ್ಲ, 4ನೇದು ಯಾವುದೂ ಇಲ್ಲ. 3 ಶಕ್ತಿಗಳು ನಮ್ಮನ್ನು ಇಟ್ಟಿರುವಂಥದ್ದು. 3ರಲ್ಲಿ ರಾತ್ರಿ ನಿದ್ದೆ ಮಾಡದೇ ಇದ್ದಾಗ ವಾತ ಕೆರಳತ್ತೆ, ವಾತ ಕೋಪ ಅಂತ ಕರೀತಾರೆ, ಆ ಧಾತು ಕುಪಿತವಾಗತ್ತೆ. ಅನಿವಾರ್ಯವಾಗಿ ಹಗಲು ನಿದ್ದೆ ಮಾಡಬೇಕಾಯ್ತು ಅಥವಾ ಸಂಧ್ಯಾಕಾಲದಲ್ಲಿ ನಿದ್ದೆ ಮಾಡಬೇಕಾಯ್ತು. ರಾತ್ರಿ ತಡೆದು ಮಲಗಿದ್ರೆ ಬೆಳಗ್ಗೆ ಸಂಧ್ಯಾಕಾಲ, ಬ್ರಾಹ್ಮಿ ಮುಹೂರ್ತ, ಸಂಧ್ಯಾಕಾಲ ಎಲ್ಲ ನಿದ್ದೆ ಮಾಡಬೇಕಾಯ್ತು. ಬೆಳಗ್ಗೆ ಆದ್ಮೇಲೂ ನಿದ್ದೆ ಮಾಡಬೇಕಾಯ್ತು. ಹೀಗೆ ಮಾಡಿದಾಗ ಆಗುವಂಥದ್ದು ಯಾವುದು? ಹಗಲು ನಿದ್ದೆ ಮಾಡಿದಾಗ ಆಗುವಂಥದ್ದು ಯಾವುದು ಅಂದರೆ ಶ್ಲೇಷ್ಮ ಕೋಪ ಅಥವಾ ಕಫದ ಕೋಪ ಅಂತ ಅದಾಗುವಂಥದ್ದು. 3ರಲ್ಲಿ 2 ಕೋಪ ಬಂದಾಯ್ತು. ಅದು ವಾತ ಮತ್ತು ಶ್ಲೇಷ್ಮ ಅಥವಾ ಕಫ 2 ಕುಪಿತ ಆಯಿತು, 2 ವಿಕಾರ ಆಯಿತು. ಇನ್ನು ಉಳಿದಿದ್ದು ಯಾವುದು? ಪಿತ್ತ ಒಂದು ಚೆನ್ನಾಗಿದೆಯಲ್ಲ, ಪರವಾಗಿಲ್ಲ ಅಂದರೆ, ಇದೆರಡು ಕುಪಿತ ಆದರೆ ಅದನ್ನು ಸುಮ್ಮನೆ ಇರೋಕ್ಕೆ ಬಿಡೋದಿಲ್ಲವು ಅಂತ. ಒಂದು ಕುಪಿತವಾದರೆ ಉಳಿದವುಗಳ ಮೇಲೆ ಪರಿಣಾಮ ಆಗ್ತದಂತೆ. 3ರಲ್ಲಿ 2 ಕುಪಿತ ಆದಮೇಲೆ ಮತ್ತು ಅದೇನು ಮಾಡೋದು? ಪಿತ್ತ ಏನು ಮಾಡೋದು? ಪಿತ್ತದ ಮೇಲೆ ನೇರ ಪರಿಣಾಮ ಕೂಡ ಇದೆ, ಆಹಾರದ ಮೇಲೆ ನೇರ ಪರಿಣಾಮ ಇದೆ. ಆಹಾರದ ವಿಷಯ ಮಾತಾಡ್ರಿ, ನಿದ್ದೆ ವಿಷಯ ಯಾಕೆ ಮಾತಾಡ್ತೀರಿ ಅಂತ ಹೇಳಬೇಡಿ. ಯಾಕೆಂದರೆ ನಿದ್ದೆಗೆಟ್ಟರೆ ಕೂಡಲೇ ಆಗೋದೇ ಹಸಿವಿನ ಹಾನಿ ಅಥವಾ ಅಗ್ನಿಯ ಹಾನಿ, ಅಗ್ನಿಗೆ ತೊಂದರೆ ಬರುವಂಥದ್ದು, ಅರುಚಿ ಅಲ್ಲಿಗೆ ಬರುವಂಥದ್ದು. ನೀವು ಅನುಭವದಲ್ಲಿ ಕಂಡುಕೊಳ್ಬೋದು. ನಿದ್ದೆ ಬಿಡ್ತಾ ಬನ್ನಿ, ಮಾಡಬೇಡಿ. ಆದರೆ ಬೇಕೇ ಬೇಕು ಅಂತಿದ್ರೆ ತತ್ಕಾಲಕ್ಕೆ ಮಾಡಿ ನೋಡ್ಬೋದು ಅಂತ. ಕೂಡಲೇ ಪರಿಣಾಮ ಆಗೋದು ಹೊಟ್ಟೆ ಮೇಲೆ ಅಂತ. ಅಗ್ನಿ ಹಾಳಾಯಿತು ಅಂದರೆ ಹಸಿವು ಹಾಳಾಯಿತು, ಅದಾಯಿತು ಅಂದರೆ ಎಲ್ಲ ಹಾಳಾಯಿತು. ಅಗ್ನಿ ಒಂದು ಹೋಯ್ತು ಅಂದರೆ ಮತ್ತೆ ಯಾವುದೂ ಉಳಿಯೋದಿಲ್ಲ. ಈ ವ್ಯವಸ್ಥೆಯಲ್ಲಿ ಯಾವುದೂ ಚೆನ್ನಾಗಿರೋಕ್ಕೆ ಸಾಧ್ಯ ಇಲ್ಲ. ಅದು ಒಂದು ತುಂಬ ಮೂಲಭೂತವಾಗಿರುವಂಥದ್ದು, ತುಂಬ ಮುಖ್ಯವಾಗಿರುವಂಥದ್ದು. ಅದು ಚೆನ್ನಾಗಿದ್ದರೆ ಎಲ್ಲವೂ ಚೆನ್ನಾಗಿರೋಕ್ಕೆ ಸಾಧ್ಯ. ಅದು ಹೋದರೆ ಎಲ್ಲವೂ ಕೂಡ ಹೋಯ್ತು ಅಂತ. ಹಾಗಾಗಿ ಒಂದು ನಿದ್ದೆ ಹೋಯ್ತು ಅಂದರೆ ಮತ್ತೆ ಉಳಿಯೋದೇನೂ ಇಲ್ಲ ಜೀವನದಲ್ಲಿ, ಎಲ್ಲ ಹೋಗ್ಬಿಡುತ್ತೆ. ಹಾಗಾಗಿ ಇದನ್ನು ಸರಿಯಾಗಿ ಮಾಡಬೇಕು. ಸರಿಯಾಗಿ ಮಾಡೋದಂದ್ರೆ ಏನು? ಎಚ್ಚರನೇ ಆಗಿಲ್ಲ, ಜೋರು ನಿದ್ದೆ ಬಂತು ಅನ್ನೋದಲ್ಲ ಅಂತ. ನಿದ್ದೆಯಲ್ಲಿ ತುಂಬ ವೈವಿಧ್ಯಗಳನ್ನ ಹೇಳಿದ್ದಾರೆ, ಅನೇಕ ವೈವಿಧ್ಯಗಳನ್ನ ಹೇಳಿದ್ದಾರೆ ನಿದ್ದೆಯಲ್ಲಿ. ಆ ವೈವಿಧ್ಯಗಳಲ್ಲಿ ಯಾವುದು ಬಂತು ಅಂತ ನೋಡ್ಕೋಬೇಕು ನಾವು ಅಂತ. ಭೂತಧಾತ್ರಿ ಬಂದರೆ ಒಳ್ಳೆಯದು. ಭೂತಧಾತ್ರಿ ಅಲ್ಲದೆ ಇನ್ನೂ ಬೇರೆ ಇಲ್ಲದೆ ತಮೋಭವ, ಶ್ಲೇಷ್ಮ ಸಮುದ್ಭವ, ಮನುಷ್ಯರೀರ ಶ್ರಮ ಸಂಭವ, ಆಗಂತುಕಿ, ವ್ಯಾಧ್ಯನು ಬರ್ತೀನಿ ಅಂತ ಹೀಗೆಲ್ಲ ಹೇಳ್ತಾಳೆ. ಆ ಬೇರೆ ಬೇರೆ ನಿದ್ದೆಗಳು ಸಮಸ್ಯೆ ಅಂತ. ತಮೋಭವ ಮಾಹು ರಹಸ್ಯ ಮೂಲಂ ಚರಕರು ಹೇಳಿದ್ದು. ಈ ತಮೋಭವ ಎನ್ನುವ ನಿದ್ದೆ ಬಂತು ಅಂದರೆ ಪಾಪ ಬಂತು ಅಂತಲೇ ಅರ್ಥ ಅಂತ, ಪಾಪ ಸಂಗ್ರಹ ಮಾಡ್ತಾ ಇದ್ದೀವಿ ಅಂತಲೇ ಅರ್ಥ ಅಂತ. ಹಾಗಾದ್ರೆ ಯಾವುದಪ್ಪ ಇದು ಭೂತಧಾತ್ರಿ ಹೇಗಿರುತ್ತೆ ಅಂದರೆ ಅದು ನಡುರಾತ್ರಿಯ ರಾತ್ರಿಯ ಮಧ್ಯ ಬಿಂದು ಇದೆಯಲ್ಲ, ಅದನ್ನು ಕೇಂದ್ರ ಮಾಡ್ಕೊಂಡು ಆ ಕಡೆ ಈ ಕಡೆ ಬರುತ್ತೆ. ಅದು ಭೂತಧಾತ್ರಿ. ಅದು ಸಾತ್ವಿಕ ನಿದ್ರೆ ಅಂತ ಹೆಸರು ಅದಕ್ಕೆ ಅಂತ. ಮಧ್ಯರಾತ್ರಿಯ ಮಧ್ಯ ಬಿಂದುವಾಗಿದ್ದುಕೊಂಡು ಅದರ ಹಿಂದೆ ಮುಂದೆ ಒಂದೊಂದು ಯಾಮ,
ಹಿಂದೆ 3 ಗಂಟೆ, ಮುಂದೆ 3 ಗಂಟೆ, ಸುಮಾರಾಗಿ 3 ಗಂಟೆ ಅಂತ ಹೇಳುವಂಥದ್ದು. ರಾತ್ರಿ ಹೆಚ್ಚು ಕಡಿಮೆ ಆದಾಗ ಹೆಚ್ಚು ಕಡಿಮೆ ಆಗ್ಬೋದದ್ದು. ಹಿಂದೆ 3 ಗಂಟೆ, ಮುಂದೆ 3 ಗಂಟೆ. ಆ ನಡುರಾತ್ರಿಯ ಮಧ್ಯ ಬಿಂದು ಇದೆಯಲ್ಲ, ಅದನ್ನಿಟ್ಕೊಂಡು ಬರುವ ನಿದ್ರೆ ಇದೆಯಲ್ಲ, ಆ ಸಾತ್ವಿಕ ನಿದ್ರೆ. ಆ ಸಾತ್ವಿಕ ನಿದ್ರೆಗೆ ಭೂತಧಾತ್ರಿ ಎನ್ನುವ ಹೆಸರಿರ್ತಕ್ಕಂಥದ್ದು. ಮತ್ತೆಲ್ಲ ನಮಗೆ ಕ್ಲೇಶವನ್ನು ಉಂಟು ಮಾಡಲಿಕ್ಕೆ ಇರುವಂಥದ್ದು. ನೋಡಿ, ತಾಮಸ ನಿದ್ದೆ ಅಂದರೆ ಹಗಲು ಬರುತ್ತೆ ನಿದ್ದೆ, ರಾತ್ರಿನೂ ಬರುತ್ತೆ. ರಾಜಸ ನಿದ್ದೆ ಅಂದರೆ ಅನಿಮಿತ್ತ, ಯಾವಾಗ ಬರುತ್ತೆ ಅಂತಲೇ ಗೊತ್ತಾಗಲ್ಲ, ಎಷ್ಟೊತ್ತಿಗೆ ಬರುತ್ತೆ ಅಂತಲೇ ಗೊತ್ತಾಗಲ್ಲ. ನಮ್ಮಲ್ಲಿ ಕೆಲವರು ಇದ್ದಾರೆ, ಅವರು ಶಂಖ ಊದುವಾಗಲೂ ನಿದ್ದೆ ಮಾಡ್ತಾ ಇರ್ತಾರೆ. ಅದಕ್ಕೆಲ್ಲ ಶಕ್ತಿ ಬೇಕಾಗ್ತದೆ, ಎಲ್ಲರಿಗೂ ಸಾಧ್ಯ ಇಲ್ಲ ಅದನ್ನು. ಸೋಟು ತೊಳಸ್ತಾ ಇರುವಾಗಲೂ ನಿದ್ದೆ ಮಾಡುವಂಥ ಭೂಪತಿಗಳಿರ್ತಾರೆ. ಅಥವಾ ಬೆಲ್ಲ ತೆಗೆಯುವಾಗ ಕೈ ಹಾಕಿದ್ ಗೊತ್ತು ಪಾತ್ರೆಗೆ, ಬೆಲ್ಲ ತೆಗಿಲಿಕ್ಕೆ ಅಂತ, ಬೆಲ್ಲದ ಡಬ್ಬಿಗೆ. ಮುಂದೆ ಏನಾಯ್ತು ಅಂತಲೇ ಗೊತ್ತಿಲ್ಲ ಅಂತ, ಮುಂದೆಲ್ಲ ಕನಸು ಅಂತ. ಹೀಗೆ ಅನಿಮಿತ್ತ ಅಂದ್ರೆ ಯಾವ್ಯಾವ ನಿದ್ದೆ ಬರುವಂಥದ್ದು, ಸಮಯ ಇಲ್ಲದೆ ಬರುವಂಥ ನಿದ್ದೆ, ಅದು ರಾಜಸ ನಿದ್ದೆ. ಅದು ಅಂತ. ಸಾತ್ವಿಕ ಅಂದ್ರೆ ಯಾವುದು ಅಂದ್ರೆ ಸತ್ವಭೂಯಿಷ್ಠಾನ ಅರ್ಧರಾತ್ರಿ. ಅರ್ಧರಾತ್ರಿಯಲ್ಲಿ ನಿಜವಾದ ನಿದ್ದೆ ಇರುವಂಥದ್ದು. ಅಮಾವಾಸ್ಯೆ ಅದೇನು ಒಂದು ಕ್ಷಣ ಮಾತ್ರ ಅದು ಇರುವಂಥದ್ದು, ಸಂಧ್ಯಾಕಾಲ ಒಂದು ಕ್ಷಣ ಮಾತ್ರ. ಹಿಂದೆ ಮುಂದಿನ ಸಮಯಗಳು ಸೇರಿದಾಗ ಅದಕ್ಕೊಂದು ಚೌಕಟ್ಟು ಬರುವಂಥದ್ದು. ಹಾಗೆ ಆ ರಾತ್ರಿಯ ಮಧ್ಯ ಬಿಂದುವಿನಲ್ಲಿ ಅದರ ಒಂದು ಜೀವ ಇದೆ, ಹಿಂದು ಮುಂದಾಗಿ ದೇಹ ಬರಬೇಕು ಅಂತ ಅದಕ್ಕೆ ಅಂತ. ಆ ನಿದ್ದೆ ಅದಕ್ಕೆ ಪೂರ್ವಾಂಗ ಉತ್ತರಾಂಗ, ಹಿಂದೆಷ್ಟೋ ಮುಂದಷ್ಟೇ ಎನ್ನುವ ಹಾಗೆ ಅಂತ, ಪಕ್ಷಿಗೆ 2 ರೆಕ್ಕೆ ಇದ್ದ ಹಾಗೆ ಅಂತ. ಹಾಗೆ ಬಂದರೆ ಆ ಸಾತ್ವಿಕ ನಿದ್ರೆ ಅಂತ ಹೆಸರು ಅದಕ್ಕೆ. ಇನ್ನು ವಾತವಿಕಾದ ನಿದ್ದೆಗಳಿರ್ತವೆ. ಕ್ಷೀಣಶ್ಲೇಷ್ಮಣ, ಶರೀರದಲ್ಲಿ ಕಫಧಾತು ಕ್ಷೀಣವಾಗಿ ಹೋದರೆ, ಆಮೇಲೆ ವಾತ ತುಂಬ ವೃದ್ಧಿ ಆದರೆ, ಹಾಗೆಲ್ಲ ಆದಾಗ ನಿದ್ದೆನ ಬರದೆ ಹೋಗ್ಬೋದು. ವಾತ ಅನ್ನೋದು ನಿದ್ದೆಗೆ ವಿರೋಧಿ, ನಿದ್ದೆನ ಬರದೆ ಹೋಗ್ಬೋದು. ಅಥವಾ ಬಂದರೂ ಕೂಡ ಬಂದ ಹಾಗೆ ಅಷ್ಟೇ, ಕಣ್ಣು ಮುಚ್ಚಿದ ಹಾಗೆ, ಹೀಗಂತೂ ಎಚ್ಚರ ಆಗತ್ತೆ ಅದಕ್ಕೆ. ನಾಯಿ ನಿದ್ರೆ ಅಂತ ವಿಶ್ರಾಂತಿ ಸಿಗೋದಿಲ್ಲ ಅಂತ. ಶರೀರಕ್ಕೆ ಯಾವ ಮಟ್ಟದ ವಿಶ್ರಾಂತಿ ಸಿಗಬೇಕೋ ಆ ಮಟ್ಟದ ವಿಶ್ರಾಂತಿ ಸಿಗೋದಿಲ್ಲ. ಬೇರೆ ಬೇರೆ ನಿದ್ದೆಗಳು, ಉದಾಹರಣೆಗೆ ಶ್ರಮದ ನಿದ್ದೆ ಇದೆ, ಹಸಿವಿನ ನಿದ್ದೆ, ತುಂಬ ಹಸಿವಾದ ನಿದ್ದೆ ಬರ್ಬೋದು, ತುಂಬ ಶ್ರಮದಾಗಳು ನಿದ್ದೆ ಬರ್ಬೋದು. ಆ ನಿದ್ದೆಗಳಲ್ಲ ಅಂತ. ಯೋಗ ನಿದ್ರೆ ಅಥವಾ ಯೋಗ ನಿದ್ರೆ ಇನ್ನೂ ಮೇಲಕ್ಕೆ ಇರುವಂಥದ್ದು. ಈ ಭೂತಧಾತ್ರಿ ಅಥವಾ ರಾತ್ರಿ ಸ್ವಭಾವ ಪ್ರಭಾವ ಎನ್ನುವಂಥ ನಿದ್ದೆಗಳಲ್ಲ. ಈ ನಿದ್ದೆ ರಾತ್ರಿ ಸ್ವಭಾವ ಪ್ರಭಾವ ಎನ್ನುವಂಥ ನಿದ್ದೆ ಏನಾದ್ರು ಬಂತು ಅಂತಂದರೆ ಎಲ್ಲ ಸರಿಯಾಗ್ಬೋದು ಆಗ ಅಂತ. ಅಗ್ನಿ ಸರಿಯಾಗ್ಬೋದು, ಆಹಾರ ಸರಿಯಾಗ್ಬೋದು, ಮನಸ್ಸು ಚೆನ್ನಾಗಾಗ್ಬೋದು. ಅದು ಮಾತ್ರವಲ್ಲ, ತುಂಬ ಪ್ರಯೋಜನಗಳನ್ನ ಹೇಳ್ತಾರೆ ಅದಕ್ಕೆ. ಅದು ಮುಂದಕ್ಕೆ ಅದನ್ನು ಸ್ವಲ್ಪ ಮಟ್ಟಿಗೆ ಗಮನಿಸೋಣ. ಅದನ್ನು ಅಷ್ಟೆಲ್ಲ ಪ್ರಯೋಜನ ಆಗ್ಬೋದು. ಆ ನಿದ್ದೆ ಅದನ್ನು ಹದವರಿತು ಉಪಾಯದಿಂದ ಮಾಡಿದರೆ ಆ ನಿದ್ದೆಯೇ ಧ್ಯಾನವಾಗಿಯೂ ಪರಿಣಮಿಸ್ಬೋದು. ರಾತ್ರಿ ಮಾಡುವಂಥ ನಿದ್ದೆಯೇ ಧ್ಯಾನ ಅಂತ. ಧ್ಯಾನದ ರೂಪವನ್ನೇ ನಿದ್ದೆ ತಾಡೋದಕ್ಕೆ ಸಾಧ್ಯ ಇದೆ, ಆ ತಿಳುವಳಿಕೆ ನಮಗಿದ್ದಾಗ ಅಂತ. ಹಾಗಾಗಿ ಅದಕ್ಕೆ ನಾವು ಮೊದಲು ಶಾಸ್ತ್ರಕ್ಕೆ ಶರಣಾಗಬೇಕು, ಒಂದು ಸ್ವಲ್ಪ ತಿಳ್ಕೊಳ್ಬೇಕಾದಂತ ತಿಳ್ಕೊಳ್ಬೇಕು. ಮೂರ್ಖತನದಲ್ಲಿ ಜೀವನ ಮಾಡಬಾರ್ದು. ಜೀವನದ ಆರಂಭದ ಘಟ್ಟವನ್ನು ವಿದ್ಯಾಭ್ಯಾಸ ಅಂತ ಯಾಕೆ ಇಟ್ಟಿದ್ದಾರೆ ಅಂತಂದರೆ, ತಿಳ್ಕೊ ಅಂತ. ಮುಂದೆ ಜೀವನ ಮಾಡುವಂಥದ್ದಿದೆ, ತಿಳ್ಕೊ ಈಗ, ಆಮೇಲೆ ಜೀವನ ಮಾಡುವಂಥ. ಈಗೇನಾಗಿದೆ ಅಂದರೆ, ಮೊದಲು ಜೀವನ ಮಾಡುವಂಥ ಹೇಳ್ಕೊಡೋದು. ಜೀವನ ಮಾಡೋದ್ರಲ್ಲಿ ಹೊಟ್ಟೆಪಾಡಿಗೆ ಅನ್ಬೇಕು, ಅದನ್ನೇ ಹೇಳ್ಕೊಡೋದು ಅಂತ, ಬೇರೆ ಏನೂ ಹೇಳ್ಕೊಡೋದಿಲ್ಲ. ಅದು ಹೇಳ್ಕೊಡ್ಬೇಕಾಗಿದ್ದು ಏನು ವಿದ್ಯಾಭ್ಯಾಸದಲ್ಲಿ ಅಂದರೆ, ಊಟ ಹೇಗೆ ಮಾಡಬೇಕು, ನಿದ್ದೆ ಹೇಗೆ ಮಾಡಬೇಕು, ನಾಲಿಗೆ ಹೇಗೆ ಬಳಸಬೇಕು, ಕಣ್ಣನ್ನು ಹೇಗೆ ಬಳಸಬೇಕು, ಕಿವಿನ ಹೇಗೆ ಬಳಸಬೇಕು, ಮನಸ್ಸನ್ನು ಹೇಗೆ ಇಟ್ಕೋಬೇಕು, ಇಂಥದ್ದನ್ನು ಮೊದಲು ಕಲಿತ್ರೆ ಜೀವನ ಕಲ್ತಂತೆ ಆಯಿತು. ಅದು ಬಿಟ್ಟು ದುಡ್ಡೆಲ್ಲಿ ಸಿಗ್ತದೆ, ಹೆಚ್ಚು ದುಡ್ಡನ್ನು ಹೇಗೆ ಸಂಪಾದನೆ ಮಾಡ್ಬೋದು ಅನ್ನೋದನ್ನು ಕಲಿತ್ರೆ ಅವನು ಆ ದುಡ್ಡನ್ನು ಏನು ಮಾಡ್ತಾನೆ, ಆಮೇಲೆ ಅವ್ನು ಹೇಗೆ ಬಳಸ್ಬೇಕು ಅಂತ ಗೊತ್ತಿರೋದಿಲ್ಲ ನನಗೆ ದುಡ್ಡನ್ನು ಅಂತ. ಆ ದುಡ್ಡನ್ನು ಹೇಗೆ ಬಳಸಿ ಹಾಳಾಗ್ತಾನೆ ಅಂತ. ಹಾಗಾಗಿ ಮೊಟ್ಟ ಮೊದಲು ಬೇಕಾಗಿರುವಂಥದ್ದು ಈ ಶಿಕ್ಷಣ, ಜೀವನ ಶಿಕ್ಷಣ. ಇದನ್ನೇ ನಮ್ಮ ಪ್ರಾಚೀನರು ಜೀವನದ ಆರಂಭದಲ್ಲಿ ಕೊಡ್ತಾ ಇದ್ದಿದ್ದು. ಹಾಗಾಗಿ ನಿದ್ದೆ ಉಪಸ್ತಂಭಗಳಲ್ಲಿ ಬಂದು, ಅಂದರೆ ಶರೀರವನ್ನು ಅದು ಧಾರಣೆ ಮಾಡಿದೆ ನಿದ್ದೆ. ಅದು ನಿಮಗೆಲ್ಲ ಚೆನ್ನಾಗಿ ಗೊತ್ತು. ನಿದ್ದೆ ಆಗದೆ ಇದ್ದರೆ ಶರೀರ ನಿಂತ್ಕೊಳ್ಳೋಕೆ ಕಷ್ಟ ಆಗ್ತದೆ ನಮಗಲ್ವಾ. ಕಂಬ ಅಂದರೆ ಕಂಬನೇ ಹೋದದು ಅಂತ. ಒಂದು 2 ದಿವಸ, ಒಂದೇ ದಿವಸ 2 ದಿವಸ ನಿದ್ದೆ ಆಗಿಲ್ಲ ಅಂತಂದರೆ ನಿಂತ್ಕೊಳ್ಳೋದೇ ಕಷ್ಟ ಆಗ್ಬೋದು, ಓಡಾಡೋದೇ ಕಷ್ಟ ಆಗ್ಬೋದು. 1 ವಾರ ನಿದ್ದೆ ಸರಿಯಾಗಿಲ್ಲ ಅಂದರೆ ನಕ್ಷತ್ರ ಮಂಡಲ ಕಾಣ್ತಾ ಇರ್ಬೋದು ಅವನಿಗೆ ಅಲ್ವಾ, ಮನುಷ್ಯರು ಯಾರು ಕಾಣ್ತಾ ಇರೋದಿಲ್ಲ, ಇನ್ನೇನು ಕಾಣ್ತಾ ಇರ್ಬೋದು ಅವನಿಗೆ ಅಂಥ ಸ್ಥಿತಿ ಬರ್ಬೋದು. ಹಾಗಾಗಿ ಅಂಥ ಉಪಸ್ತಂಭವನ್ನ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅದನ್ನು ಸರಿಯಾಗಿ ಇಟ್ಕೊಳ್ಳೋಣ. ಸ್ವಲ್ಪ ನೋಡ್ಕೊಳ್ಳೋಣ, ಆ ಕಂಬ ಏನಾಗಿದೆ, ಕಂಬ ಜಾರಿದೆಯಾ, ಮುರಿದಿದೆಯಾ,
ಅದು ಶಿಥಿಲವಾಗಿದೆಯಾ, ಅದಕ್ಕೇನಾದ್ರು ಆ ಕಂಬವನ್ನು ಬಲಪಡಿಸ್ಬೇಕಾದಿದೆಯಾ ಅನ್ನೋದನ್ನು ನೋಡ್ಕೊಳ್ಳೋಣ. ಮತ್ತೊಮ್ಮೆ ಕೊನೆಯ ಕ್ಷಣದಲ್ಲಿ, ಕೊನೆಯ ವಾಕ್ಯದಲ್ಲಿ ನೆನಪು ಮಾಡಿಕೊಡುವಂಥದ್ದು ನಿಮಗೆ, ನಿತ್ಯ ನೀವು ಮಾಡುವಂಥ ನಿದ್ದೆ ಅದು ಯಾವುದು ಅನ್ನೋದನ್ನು ಅವಲೋಕನ ಮಾಡ್ಕೊಳ್ಳಿ. ಅದು ಕಾಲರಾತ್ರಿ ಆಗದೇ ಇರಲಿ, ಅದು ಭೂತಧಾತ್ರಿ ಆಗಲಿ, ವಿಷ್ಣು ಮಾಯಾ ವೈಷ್ಣವಿ ಮಾಯಾ ಎನ್ನುವಂತೆ ಇರಲಿ ಅದು. ಯಾಕೆಂದರೆ ಅದೇ ಹೌದಾದರೆ ತುಂಬ ಒಳ್ಳೆಯದಾಗ್ತಾ ಇರ್ತದೆ ಆ ನಿದ್ದೆ ಮಾಡುವ ಕಾಲದಲ್ಲಿ. ಅದಾಗದೇ ಇದ್ದರೆ ಅದು ನಮ್ಮನ್ನು ಶಪಿಸಲಿಕ್ಕೆ ಬಂದಿರುವಂಥದ್ದು, ನಮ್ಮನ್ನು ಹದಗೆಡಿಸಲಿಕ್ಕೆ ಬಂದಿರುವಂಥದ್ದು, ನಮ್ಮನ್ನು ತುಂಬ ಕ್ಲೇಶಕ್ಕೆ ಒಳಪಡಿಸಲಿಕ್ಕೆ ಬಂದಿರುವಂಥದ್ದು. ಹಾಗಾಗಿ ಆ ಎಚ್ಚರ ನಮಗೆ ಯಾವಾಗ ಬರ್ತದೋ ಅಲ್ಲಿಂದ ನಮ್ಮ ಜೀವದ ಉದ್ಧಾರ ಪ್ರಾರಂಭ ಆಗುವಂಥದ್ದು. ಹರಿರಾಮ್. ಗೋಕರ್ಣ ಮಂಡಲಾಧೀಶ್ವರ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತೀ ಸ್ವಾಮಿ ಮಹಾರಾಜ್ ಕಿ